ವಾರ್ತೆಗಳಿಗೆ ಸ್ವಾಗತ. ನಾನು ಕಾವ್ಯ. ಮೊದಲಿಗೆ ಮುಖ್ಯಾಂಶಗಳು. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಹಿನ್ನೆಲೆ ಹಾಸನ ಜಿಲ್ಲೆಯಲ್ಲಿ ಮಾನವ ಸರಪಳಿ ರಚನೆ ಯಶಸ್ವಿ. ಗುತ್ತಿಗೆದಾರನಿಗೆ ಜಾತಿ ನಿಂದನೆ, ಜೀವ ಬೆದರಿಕೆ ಪ್ರಕರಣದ ಹಿನ್ನೆಲೆ ಶಾಸಕ ಮುನಿರತ್ನ ವಿರುದ್ಧ ಹಾಸನದಲ್ಲಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ. ಹಾಸನದಲ್ಲೂ ಎಫ್ಐಆರ್ ದಾಖಲು ಮಾಡುವಂತೆ ಪೊಲೀಸರಲ್ಲಿ ಮನವಿ. ಹಾಸನ ಜಿಲ್ಲೆಗೆ ಸಿಕ್ಕಿರುವ ರಾಷ್ಟ್ರ ಮಟ್ಟದ ಶಿಕ್ಷಕ ಪ್ರಶಸ್ತಿ ಮುಂದಿನ ದಿನಗಳಲ್ಲಿ 100ರ ಗಡಿ ದಾಟಲಿ, ಸಂಸದ ಶ್ರೇಯಸ್ ಪಟೇಲ್ ಹೇಳಿಕೆ. ಮತ್ತು ಮದ್ಯಪಾನ ಮಾಡಿ ದುರ್ವರ್ತನೆ ತೋರಿದ್ದ ಆರೋಪದಲ್ಲಿ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಂಡಿರುವ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನಿರ್ಧಾರ ಸ್ವಾಗತಾರ್ಹ, ಶಾಸಕ ಎಚ್.ಕೆ. ಸುರೇಶ್ ಹೇಳಿಕೆ. ವಾರ್ತೆಗಳ ವಿವರ. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಅಂಗವಾಗಿ ಅರಕಲಗೂಡು ತಾಲೂಕಿನ ಕಡುವಿನ ಹೊಸಹಳ್ಳಿಯಿಂದ ಬೇಲೂರು ತಾಲೂಕಿನ ಚನ್ನಪುರ ಗಡಿಯವರೆಗೆ ಹಮ್ಮಿಕೊಳ್ಳಲಾಗಿದ್ದ ಮಾನವ ಸರಪಳಿ ರಚನೆ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು. ಹಾಸನ ನಗರದ ಸಮೀಪದಲ್ಲಿರುವ ಬೇಲೂರು ರಸ್ತೆಯ ಸಿದ್ಧಾರ್ಥ ನಗರದಲ್ಲಿ ಆಯೋಜಿಸಿದ್ದ ವೇದಿಕೆ ಕಾರ್ಯಕ್ರಮದಲ್ಲಿ ಸಂವಿಧಾನ ಪೀಠಿಕೆ ಓದಲಾಯಿತು. ಈ ವೇಳೆ ಕೈಯನ್ನ ಮುಂದೆ ಚಾಚಿ ವೇದಿಕೆ ಜೊತೆ ಸಾರ್ವಜನಿಕರು ಕೂಡ ಸಹಕರಿಸಿದರು. ಕಾರ್ಯಕ್ರಮದ ಅಂಗವಾಗಿ ಗಿಡ ನೆಡಲಾಯಿತು. ಈ ಸಂದರ್ಭದಲ್ಲಿ ಸಂಸದರಾದ ಶ್ರೇಯಸ್ ಪಟೇಲ್ ಅವರು ಮಾತನಾಡಿ, ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಅಂಗವಾಗಿ ಬೀದರ್ನಿಂದ ಚಾಮರಾಜನಗರದವರೆಗೆ ಒಟ್ಟು 2500 ಕಿಲೋಮೀಟರ್ಗಳ ಮಾನವ ಸರಪಳಿ ರಚನೆ ಮಾಡುತ್ತಿರುವುದು ಐತಿಹಾಸಿಕ ದಾಖಲೆಯ ಸಂಕೇತ. ಇದು ಇತಿಹಾಸದ ಪುಟಗಳಲ್ಲಿ ಸೇರಲಿದೆ. ಈ ಕಾರ್ಯಕ್ರಮ ಭ್ರಾತೃತ್ವದ ಸಂಕೇತ. ಭಾರತದ ಪ್ರಜೆಯಾಗಿರುವುದು ಹೆಮ್ಮೆ ಎನಿಸುತ್ತದೆ. ಜಾತಿ ಭೇದವಿಲ್ಲದೆ ಎಲ್ಲರೂ ಕೈ ಹಿಡಿದು ಮಾನವ ಸರಪಳಿ ರಚನೆ ಮಾಡುವ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಗಿದೆ. ಹಗಲಿರುಳು ಶ್ರಮಿಸಿದ ಎಲ್ಲರಿಗೂ ಅಭಿನಂದನೆಗಳು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ನೀಡಿರುವ ಸಂವಿಧಾನದಡಿಯಲ್ಲಿ ಎಲ್ಲರೂ ಸಾಗುತ್ತಿದ್ದೇವೆ. ಜಿಲ್ಲೆಯ ಅರಕಲಗೂಡು ತಾಲೂಕಿನ ಕಡುವಿನ ಹೊಸಹಳ್ಳಿಯಿಂದ ಹಾಸನ ತಾಲೂಕು ಮಾರ್ಗವಾಗಿ ಬೇಲೂರು ತಾಲೂಕಿನ ಚೆನ್ನಾಪುರ ಗಡಿಯವರೆಗೆ ಮಾನವ ಸರಪಳಿ ರಚನೆಗೆ ಶ್ರಮಿಸಿದ ಎಲ್ಲರಿಗೂ ಅಭಿನಂದನೆಗಳು ಎಂದು ಹೇಳಿದರು. ಇವತ್ತೊಂದು ಐತಿಹಾಸಿಕ ದಿನ ಅಂತಾನೆ ಹೇಳ್ಬೋದು. ಒಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನ ನಮ್ಮ ಹಾಸನ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಒಂದು ಅದ್ಭುತವಾಗಿ ಯಶಸ್ವಿಯಾಗಿ ಗೊಳಿಸಿದೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಜಿ ಅವರ ಒಂದು ಆಶಯದಂತೆ ಆ ಸಂವಿಧಾನದಡಿ ನಾವು ಒಂದು ಪ್ರಜಾಪ್ರಭುತ್ವ ಡೆಮಾಕ್ರಸಿಯ ನಾವು ಏನಿದ್ದೀವಿ ಅದರ ಅಂಗವಾಗಿ ಒಂದು ಭ್ರಾತೃತ್ವದ ಸಂಕೇತ, ಒಂದು ಜಾತಿ ಭೇದವಿಲ್ಲದೆ ನಾವು ಕೈ ಹಿಡಿದು ಒಂದು ಮಾನವ ಸರಪಳಿ ಒಂದು ಅಭೂತಪೂರ್ವಕವಾಗಿ ಒಂದು ಅರ್ಥಗರ್ಭಿತವಾಗಿ ಇವತ್ತು ನಾವು ಆಚರಣೆಯನ್ನ ಮಾಡಿದ್ದೀವಿ. ಈ ಒಂದು ದಿನವನ್ನು ಇತಿಹಾಸದ ಪುಟ ಸೇರುವಂತಹ ದಿನವನ್ನಾಗಿ ಮಾರ್ಪಾಡಿದೆ. ಇದಕ್ಕೆ ಶ್ರಮಿಸಿದಂತ ನಮ್ಮ ಪುಟಾಣಿ ಮಕ್ಕಳಿಂದ ಹಿಡಿದು ವಿವಿಧ ಚುನಾಯಿತ ಪ್ರತಿನಿಧಿಗಳು, ಸಂಘ ಸಂಸ್ಥೆಯ ಸದಸ್ಯರು, ನಮ್ಮ ಹಾಸನ ಕ್ಷೇತ್ರದ ಶಾಸಕರು ಮತ್ತೆ ಎಲ್ಲ ವಿವಿಧ ನಮ್ಮ ನೌಕರರು ಎಲ್ಲ 20 ದಿನದಿಂದ ಹಗಲಿರುಳು ಶ್ರಮಿಸಿದಂತ ನಮ್ಮ ಅಧಿಕಾರಿ ವರ್ಗದವರಿಗೆ ಎಲ್ಲರಿಗೂ ತುಂಬ ಧನ್ಯವಾದಗಳು. ಜೊತೆಗೆ ನಾವು ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿ, ಒಬ್ಬ ಕನ್ನಡಿಗನಾಗಿ, ಒಬ್ಬ ಭಾರತ ಪ್ರಜೆಯಾಗಿ ಒಂದು ಹೆಮ್ಮೆ ಪಡುವಂತ ದಿನ. ಕ್ಷೇತ್ರದ ಶಾಸಕರಾದ ಸ್ವರೂಪ್ ಪ್ರಕಾಶ್ ಮಾತನಾಡಿ, ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಅಂಗವಾಗಿ ಮಾನವ ಸರಪಳಿ ರಚನೆ ಕಾರ್ಯಕ್ರಮದಲ್ಲಿ 1 ಲಕ್ಷಕ್ಕೂ ಹೆಚ್ಚಿನ ಜನರು ಭಾಗವಹಿಸಿ ಯಶಸ್ವಿಗೊಳಿಸಲಾಗಿದೆ. ಇದೊಂದು ಐತಿಹಾಸಿಕ ಕಾರ್ಯಕ್ರಮ ಎಂದ ಅವರು, ಸರ್ಕಾರಕ್ಕೆ ಹಾಗೂ ವಿಶೇಷವಾಗಿ ಶಾಲಾ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಕಾರ್ಯಕ್ರಮದ ಯಶಸ್ವಿಗೆ ಹಲವಾರು ದಿನಗಳಿಂದ ಶ್ರಮಿಸಿದ ಅಧಿಕಾರಿಗಳಿಗೆ ಅಭಿನಂದನೆಗಳನ್ನು ತಿಳಿಸಿದರು. ಸಂವಿಧಾನದ ಆಶಯದಂತೆ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಪಾಳು ಎಂದು ಹೇಳಿದರು. ಸರ್ಕಾರದ ಐತಿಹಾಸಿಕ ಒಂದು ಕಾರ್ಯಕ್ರಮ ಮಾನವ ಸರಪಳಿ ಮಾಡುವ ಮುಖಾಂತರ ನಮ್ಮ ಹಾಸನ ಜಿಲ್ಲೆಯಲ್ಲಿ ವಿಶೇಷವಾಗಿ 1 ಲಕ್ಷಕ್ಕಿಂತ ಹೆಚ್ಚು ಮತ್ತು ಮಕ್ಕಳಿರ್ಬೋದು, ಶಾಲಾ ಮಕ್ಕಳಿರ್ಬೋದು, ಜನಪ್ರತಿನಿಧಿಗಳಿರ್ಬೋದು, ಸಂಘ ಸಂಸ್ಥೆಗಳಿರ್ಬೋದು ಮತ್ತು ಸರ್ಕಾರಿ ನೌಕರರು, ಜಿಲ್ಲಾ ಮಟ್ಟದ ಮತ್ತು ತಾಲೂಕು ಮಟ್ಟದ ಎಲ್ಲ ನೌಕರರೆಲ್ಲ ಸೇರಿ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಮುಖಾಂತರ ನಾವು ಸಮಾನತೆಯನ್ನು ಕಾಣಬೇಕು ಅಂತ ಎಲ್ಲರೂ ಕೂಡ ನಾವು ನಮ್ಮ ಬಿ.ಆರ್. ಅಂಬೇಡ್ಕರ್ ಅವರ ಏನು ಸಂವಿಧಾನ ರಚನೆ ಮಾಡಿದರೆ ಅದನ್ನು ನಾವು ಇದರ ಮುಖಾಂತರ ಇವತ್ತು ಸರ್ಕಾರದ ಒಂದು ಕಾರ್ಯಕ್ರಮ ನಾವು ಹಾಸನ ಜಿಲ್ಲೆಯಲ್ಲಿ ವಿಶೇಷವಾಗಿ ಜಿಲ್ಲಾಡಳಿತ ಮತ್ತು ಸಂಸದರೆಲ್ಲರೂ ಕೂಡ ಸೇರಿ ಇವತ್ತು ಕಾರ್ಯಕ್ರಮ ಯಶಸ್ವಿ ಮಾಡಿದೆ. ಜಿಲ್ಲಾಧಿಕಾರಿ ಸಿ. ಸತ್ಯಭಾಮ ಅವರು ಮಾತನಾಡಿ, ವಿಶ್ವದಲ್ಲಿಯೇ ಅತ್ಯಂತ ದೊಡ್ಡ ಸಂವಿಧಾನ ಹೊಂದಿರುವ ದೇಶ ನಮ್ಮದು. ಸಂವಿಧಾನದ ಮೌಲ್ಯಗಳನ್ನು ಎತ್ತಿ ಹಿಡಿದು ಸಾಕಾರಗೊಳಿಸಬೇಕು. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಅಂಗವಾಗಿ ಮಾನವ ಸರಪಳಿ ರಚನೆ ಕಾರ್ಯಕ್ರಮದಲ್ಲಿ ಜಿಲ್ಲಾಡಳಿತದ ಕರೆಗೆ ಓಗೊಟ್ಟು ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಎಲ್ಲ ಸಂಘ ಸಂಸ್ಥೆಗಳು, ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಹಕಾರ ನೀಡಿದ ಎಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸಿದರು. ಅರಕಲಗೂಡು, ಹಾಸನ ಮತ್ತು ಬೇಲೂರು ಕಡುವಿನ ಹೊಸಳ್ಳಿಯಿಂದ ಪ್ರಾರಂಭಗೊಂಡು ನಮ್ಮಲ್ಲಿ ಜನಸಂದ್ರ ಗೇಟ್ ಅಂತ ಏನಿದೆ ಬೇಲೂರಲ್ಲಿ, ಅಲ್ಲಿನವರೆಗೂ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನ, 1,20,000 ಜನ ಇರ್ಬೋದು, 1,30,000 ಜನ ಇರ್ಬೋದು, ಅಷ್ಟು ಜನ ಪಾಲ್ಗೊಂಡಿದ್ದಾರೆ. ಮಾನವ ಸರಪಳಿಯನ್ನು ಯಶಸ್ವಿಯಾಗಿ ನಾವು ನಿರ್ಮಾಣ ಮಾಡಿದ್ದೇವೆ.
ಆಮೇಲೆ ವೇದಿಕೆ ಕಾರ್ಯಕ್ರಮವನ್ನು ಕೂಡ ನಮ್ಮ ಮಾನ್ಯ ಶಾಸಕರು, ಹಾಸನ ವಿಧಾನಸಭಾ ಕ್ಷೇತ್ರ ಮತ್ತು ನಮ್ಮ ಲೋಕಸಭಾ ಸದಸ್ಯರು ಇವರೆಲ್ಲ ಬಂದು ಯಶಸ್ವಿಗೊಳಿಸಿಕೊಟ್ಟಿದ್ದಾರೆ. ಸೊ ಎಲ್ಲರಿಗೂ ಈ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಾದ ಜಿಎಲ್ ಮುದ್ದೇಗೌಡ, ನಗರಸಭೆ ಅಧ್ಯಕ್ಷರಾದ ಎಂ ಚಂದ್ರೇಗೌಡ, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಪೂರ್ಣಿಮಾ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತಾ, ಅಪರ ಜಿಲ್ಲಾಧಿಕಾರಿ ಕೆಟಿ ಶಾಂತಲಾ, ಉಪ ವಿಭಾಗಾಧಿಕಾರಿ ಮಾರುತಿ, ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಇ ಕೃಷ್ಣೇಗೌಡ, ಮಾಜಿ ಅಧ್ಯಕ್ಷ ಕೆಎಂ ಶ್ರೀನಿವಾಸ್, ಜಿಲ್ಲಾ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷೆ ಲೀಲಾವತಿ, ಹಾಸನ ಲಯನ್ಸ್ ಕ್ಲಬ್ ಅಧ್ಯಕ್ಷೆ ಐಜಿ ರಮೇಶ್, ಕಚ್ಚಾಂಜೆ ಚಿಲ್ಕೂರ್ ನಾಗರಾಜು, ಎಚ್ಆರ್ ಚಂದ್ರೇಗೌಡ, ಗಿರೀಶ್, ಲಯನ್ಸ್ ಹೇಮಾವತಿ ಕ್ಲಬ್ನ ತಿಲಕ್ ಗೌಡ, ಚಿನ್ನೇನಹಳ್ಳಿ ಸ್ವಾಮಿ, ವಿವಿಧ ಸಂಘ ಸಂಸ್ಥೆಗಳು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು, ಸಾರ್ವಜನಿಕರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ದಲಿತ ಹಾಗೂ ಮಹಿಳೆಯರ ಬಗ್ಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವ ಶಾಸಕ ಮುನಿರತ್ನ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿ ನಗರದ ಎಸ್ಪಿ ಕಚೇರಿ ಎದುರು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ನಡೆಸಿ ಪೊಲೀಸ್ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಕಾಂಗ್ರೆಸ್ ಕಾರ್ಯಕರ್ತರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಎದುರು ಘೋಷಣೆ ಕೂಗುತ್ತಾ ಆಗಮಿಸಿದ ಅವರು ಶಾಸಕ ಮುನಿರತ್ನ ವಿರುದ್ಧ ಧಿಕ್ಕಾರ ಕೂಗುವ ಮೂಲಕ ತಮ್ಮ ಆಕ್ರೋಶ ವ್ಯಕ್ತಪಡಿಸಿ ಹಾಸನ ಜಿಲ್ಲೆಯಲ್ಲೂ ಹಾಸನ ವಿರುದ್ಧ ಪ್ರಕರಣ ದಾಖಲಿಸಬೇಕೆಂದು ಅಪರ ಪೊಲೀಸ್ ವರಿಷ್ಠಾಧಿಕಾರಿ ವೆಂಕಟೇಶ್ ನಾಯ್ಡು ಅವರಿಗೆ ಮನವಿ ಸಲ್ಲಿಸಿದರು. ಕಾಂಗ್ರೆಸ್ ಮುಖಂಡ ಎಚ್ಕೆ ಮಹೇಶ್ ಮಾತನಾಡಿ, ಶಾಸಕ ಮುನಿರತ್ನ ಜವಾಬ್ದಾರಿಯುತ ಶಾಸಕ ಸ್ಥಾನದಲ್ಲಿದ್ದುಕೊಂಡು ಮಹಿಳೆಯರ ಬಗ್ಗೆ ಹಾಗೂ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಜನರ ಬಗ್ಗೆ ಅವ್ಯಾಚ ಶಬ್ದಗಳನ್ನು ಬಳಸಿ ನಿಂದಿಸಿರುವುದು ಸಮಾಜವೇ ತಲೆತಗ್ಗಿಸುವ ಹೀನ ಕೃತ್ಯವಾಗಿದೆ. ಆಡಿಯೋ ವೈರಲ್ ಆದ ಬಳಿಕ ತಲೆಮರೆಸಿಕೊಂಡಿರುವ ಆತನ ದುಷ್ಕೃತ್ಯಕ್ಕೆ ತಕ್ಕ ಶಾಸ್ತಿಯಾಗಬೇಕು. ಅವನು ಮಾತನಾಡಿರುವ ಅಸಂವಿಧಾನಿಕ ಪದಗಳು ಬಿಜೆಪಿಯವರ ಮನಸ್ಥಿತಿಯನ್ನ ತೋರಿಸುತ್ತದೆ. ದಲಿತರ ಹಾಗೂ ಮಹಿಳೆಯರ ಬಗ್ಗೆ ಬಿಜೆಪಿ ಹೊಂದಿರುವ ನಿಲುವು ಏನೆಂಬುದು ಶಾಸಕ ಮುನಿರತ್ನ ಅವರ ನಡವಳಿಕೆಯಿಂದ ಜಗಜ್ಜಾಹೀರಾಗಿದೆ ಎಂದರು. ಕೂಡಲೇ ಗೃಹ ಇಲಾಖೆ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಆತನ ವಿರುದ್ಧ ಕಠಿಣ ಕ್ರಮ ಜರುಗಿಸಿ ಗಡೀಪಾರು ಮಾಡಬೇಕು. ಇಂತಹ ನೀಚರಿಂದ ಇಡೀ ರಾಜಕೀಯ ವ್ಯವಸ್ಥೆಗೆ ಕಳಂಕ ಬರಲಿದೆ ಎಂದ ಅವರು, ಆತನ ವಿರುದ್ಧ ಪೊಲೀಸ್ ಇಲಾಖೆ ಕಠಿಣ ಕ್ರಮ ಜರುಗಿಸದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಸಿದರು. ಒಕ್ಕಲಿಗ ಜಾತಿ ಗೌಡ್ರ ಅಂತೇಳಿ ಗೌಡ್ರಾದ್ರೆ ಕರ್ಕೊಂಡ್ಬಂದ್ಬಿಡು ಅಂತೇಳಿ, ಅದ್ರ ಜೊತೆಗೆ ಪರಿಶಿಷ್ಟ ಜಾತಿಯ ವರ್ಗದವ್ರನ್ನು ಕೂಡ ಏನು ಕೆಟ್ಟ ಕೀಳ ಮಟ್ಟದಲ್ಲಿ ಇವತ್ತು ಮಾತಾಡುವಂತ ಶಾಸಕ ಇವತ್ತು ಅವನು ಶಾಸಕರಾಗಕ್ಕೆ ಅನರ್ಹರು ಅಂತೇಳಿ ಈ ರಾಜ್ಯ ತೀರ್ಮಾನ ಮಾಡಿದೆ. ಆದ್ರಿಂದ ನಾವು ಕೂಡ ನಮ್ಮ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ, ಕಾಂಗ್ರೆಸ್ ಪಕ್ಷದ ವತಿಯಿಂದ ಎಲ್ಲ ಯುವಕರು, ಎಲ್ಲ ಪಕ್ಷದ ಎಲ್ಲ ಮುಖಂಡರು ಸೇರಿ ಇವತ್ತು ಅವರ ಮೇಲೆ ಇಲ್ಲೂ ಕೂಡ ಒಂದು ಕೇಸನ್ನ ದಾಖಲು ಮಾಡಬೇಕು. ಜಾತಿ ನಿಂದನೆ ಮಾಡಿದ ಇದ್ರ ಮೇಲೆ ನಾವು ಇಲ್ಲೂ ಕೂಡ ಒಂದು ಕೇಸನ್ನ ದಾಖಲು ಮಾಡಬೇಕು. ಈ ವೇಳೆ ಕಾಂಗ್ರೆಸ್ನ ಎಸ್ಸಿ ಎಸ್ಟಿ ವಿಭಾಗದ ಅಧ್ಯಕ್ಷ ಮಲ್ಲಿಕೆವಾಳು ದೇವಪ್ಪ ಮಾತನಾಡಿ, ಸಂವಿಧಾನಾತ್ಮಕ ಸ್ಥಾನ ಅಲಂಕರಿಸಿರುವ ಶಾಸಕ ಮುನಿರತ್ನ ಗುತ್ತಿಗೆದಾರರೊಬ್ಬರಿಗೆ ಅವ್ಯಾಚ ಶಬ್ದಗಳಿಂದ ನಿಂದಿಸಿದಲ್ಲದೆ ಆತನಿಗೆ ಪ್ರಾಣ ಬೆದರಿಕೆ ಹಾಕಿರುವ ಮುನಿರತ್ನ ತನ್ನ ಸ್ಥಾನದಲ್ಲಿ ಮುಂದುವರಿಯಲು ಅನರ್ಹ. ಕೂಡಲೇ ರಾಜ್ಯಪಾಲರು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಮುನಿರತ್ನ ಅವರ ಶಾಸಕ ಸ್ಥಾನವನ್ನು ರದ್ದುಗೊಳಿಸಬೇಕು. ಜೊತೆಗೆ ಆತನ ವಿರುದ್ಧ ಅಟ್ರಾಸಿಟಿ ಸೇರಿದಂತೆ ಇತರ ಪ್ರಕರಣಗಳನ್ನು ದಾಖಲಿಸಿ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು. ಈ ಹಿಂದೆಯೂ ಕೂಡ ಅನೇಕ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿರುವ ಶಾಸಕ ಮುನಿರತ್ನ ವಿವಿಧ ಸಮುದಾಯಗಳ ಜನರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡಿದ್ದಾರೆ. ರೌಡಿಗಳ ನಂಟನ್ನು ಹೊಂದಿರುವ ಮುನಿರತ್ನ ಅವರನ್ನ ಮುಂದಿಟ್ಟುಕೊಂಡು ಅಮಾಯಕರನ್ನ ಎದುರಿಸಿ ಬೆದರಿಸಿ ರಾಜಕೀಯ ಮಾಡುತ್ತಿದ್ದಾರೆ. ಈ ಎಲ್ಲ ಪ್ರಕರಣಗಳ ಬಗ್ಗೆ ಸಮಗ್ರ ತನಿಖೆ ನಡೆಯಬೇಕು. ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸುವ ಜೊತೆಗೆ ಆತನನ್ನ ಗಡೀಪಾರು ಮಾಡಬೇಕೆಂದು ಒತ್ತಾಯಿಸಿದರು. ಶಾಸಕರಾದಂತ ಮುನಿರತ್ನ ಅವರು ನಮ್ಮ ದಲಿತ ವ್ಯಕ್ತಿಯ ಮೇಲೆ, ನಮ್ಮ ಸಮಾಜದ ವ್ಯಕ್ತಿಯ ಮೇಲೆ ಇವತ್ತು ಜಾತಿ ನಿಂದನೆ, ಮಾನಹಾನಿ, ದುರಹಂಕಾರ, ದರ್ಪ, ಗೂಂಡಾವರ್ತನೆಯನ್ನ ಮಾಡಿ ಇವತ್ತು ಕೊಲೆ ಬೆದರಿಕೆಯನ್ನ ಹಾಕಿರ್ತಕ್ಕಂಥ ಆ ಮುನಿರತ್ನ, ಶಾಸಕ ಮುನಿರತ್ನನ್ನ ಕೂಡಲೇ ಬಂಧಿಸಬೇಕು. ಆತನ ಮೇಲೆ ಪ್ರಕರಣವನ್ನು ದಾಖಲು ಮಾಡಬೇಕು. ಅವನನ್ನ ಈ ಕೂಡಲೇ ಬಂಧಿಸಿ ನಮ್ಮ ಜಿಲ್ಲೆಯಲ್ಲೂ ಕೂಡ ಆತನ ಮೇಲೆ ಪ್ರಕರಣವನ್ನ ದಾಖಲು ಮಾಡಬೇಕು. ಅವನನ್ನ ಗಡೀಪಾರು ಮಾಡಬೇಕು ಅಂತ ಶಾಸಕ ಸ್ಥಾನದಿಂದ ಆತನ್ನ ಈ ಕೂಡಲೇ ವಜಾ ಮಾಡಬೇಕು. ಈಗಾಗಲೇ ಕೋಮುವಾದಿ ಬಿಜೆಪಿ ಸರ್ಕಾರ ಏನಿದೆ, ಆ ಬಿಜೆಪಿ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ಈ ರಾಜ್ಯದಲ್ಲಿ ಇರ್ತಕ್ಕಂಥ ವಿರೋಧ ಪಕ್ಷ ಬಿಜೆಪಿ ಮುನಿರತ್ನವನ್ನ ಗಡೀಪಾರು ಮಾಡಬೇಕು ಅಂತ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಲಕ್ಷ್ಮಣ್, ಕಾಂಗ್ರೆಸ್ ಮುಖಂಡರಾದ ಡಿಸಿ ಸಣ್ಣಸ್ವಾಮಿ, ಚಂದ್ರು, ವಿಶ್ವನಾಥ್, ತಾರಚಂದನ್, ಅಶೋಕ್, ನಾಯಕರಹಳ್ಳಿ ರಘು, ಸಿದ್ದಯ್ಯನಗರ, ಅರಸಕೆರೆ ವೆಂಕಟೇಶ್, ರಘು,
ವೆಂಕಟೇಶ್ ವಿದ್ಯಾನಗರ, ಅಬ್ದುಲ್ ಕವಿಯೂಂ, ನಾಗರಾಜ್, ಗಣೇಶ್, ಮಹಿಳಾ ಮುಖಂಡರಾದ ತಮ್ಲಾಪುರ, ರತ್ನಮ್ಮ, ಭಾಗ್ಯ, ಅಶೋಕ್ ನಾಯಕರಹಳ್ಳಿ, ಅಬ್ದುಲ್ ಕಹೀಂ, ಪ್ರಕಾಶ್, ರಾಘವೇಂದ್ರ ಇತರರು ಉಪಸ್ಥಿತರಿದ್ದರು. ಹಾಸನ ಜಿಲ್ಲೆಗೆ ಸಿಕ್ಕಿರುವ ರಾಷ್ಟ್ರಮಟ್ಟದ ಶಿಕ್ಷಕ ಪ್ರಶಸ್ತಿ ಮುಂದಿನ ದಿನಗಳಲ್ಲಿ ನೂರಾರು ಗಡಿ ದಾಟಲಿ ಎಂದು ಸಂಸದ ಶ್ರೇಯಸ್ ಪಟೇಲ್ ಹೇಳಿದರು. ಹಾಸನ ತಾಲೂಕಿನ ದುದ್ದ ಹೋಬಳಿ ಕಬ್ಬಳಿ ಗ್ರಾಮದಲ್ಲಿ ರಾಷ್ಟ್ರ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕ ಕೆಜೆ ಶಿವಲಿಂಗಯ್ಯ ಅವರಿಗೆ ನಡೆದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ರಾಷ್ಟ್ರ ಪ್ರಶಸ್ತಿ ಪಡೆಯುವುದು ಅಷ್ಟು ಸುಲಭದ ಮಾತಲ್ಲ. ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ರಾಷ್ಟ್ರೀಯ ಪ್ರಶಸ್ತಿಯನ್ನು ಸ್ವತಃ ರಾಷ್ಟ್ರಪತಿಗಳಿಂದಲೇ ಪ್ರಶಸ್ತಿ ಪಡೆದಿರುವುದು ಜನಮೆಚ್ಚುಗೆ ಕೆಲಸ. ಇದು ಕೇವಲ ಕಬ್ಬಳಿ ಗ್ರಾಮಕ್ಕೆ ಮಾತ್ರವಲ್ಲ, ಇಡೀ ದೇಶಕ್ಕೆ ಹೆಮ್ಮೆ ತರುವ ಕೆಲಸವಾಗಿದೆ. ಬಡತನ ಕುಟುಂಬದಲ್ಲಿ ಹುಟ್ಟಿ ಬಾಲ್ಯ ಜೀವನದಿಂದಲೇ ಕಷ್ಟದ ಬದುಕನ್ನ ಸಾಗಿಸಿ ತಮ್ಮ ಕರ್ತವ್ಯ ನಿಷ್ಠೆಯಿಂದಲೇ ಇಂದು ರಾಷ್ಟ್ರಮಟ್ಟದ ಪ್ರಶಸ್ತಿಗೆ ಪಾತ್ರರಾಗಿರುವ ಕೆಜೆ ಶಿವಲಿಂಗಯ್ಯ ಅವರಿಗೆ ಮುಂದಿನ ದಿನಗಳಲ್ಲಿ ಜಿಲ್ಲೆ ಹಾಗೂ ರಾಜ್ಯ ಮಟ್ಟದಲ್ಲಿ ಗೌರವ ಸಮರ್ಪಣೆಗೆ ತಾನು ಸರ್ಕಾರಕ್ಕೆ ಒತ್ತಾಯ ಮಾಡುವುದಾಗಿ ಹೇಳಿದರು. ಸುಸ್ತಾಗಿತ್ತು, ಆದ್ರೆ ಸುಸ್ತೆಲ್ಲ ಮರ್ಸ್ಬಿಡ್ತು ಈ ಕಾರ್ಯಕ್ರಮ ಅಂತ ಹೇಳಿದ್ರೆ ಅವರ ಒಂದು ಭಾಷಣ ಅಷ್ಟು ಅಚ್ಚುಕಟ್ಟಾಗಿತ್ತು. ಯಾಕಂತ ಹೇಳಿದ್ರೆ ಇನ್ನೂ ಬೇಕಿದ್ರೆ ಇನ್ನೂ ಒಂದು 2 ಗಂಟೆ ಟೈಮ್ ಇಲ್ಲಿ ಕೂತ್ಕೋತೀನಿ, ಅಷ್ಟು ಒಂದು ಎನರ್ಜಿ ಬಂದ್ಬಿಡ್ತು ನಾನು ಕಬ್ಬಳಿ ಗ್ರಾಮಕ್ಕೆ ಬಂದು ಈ ಭಾಷಣವನ್ನ ಕೇಳಿ. ಯಾಕಂತ ಹೇಳಿದ್ರೆ ಇದೆಲ್ಲ ಒಂದು ಇನ್ಸ್ಪಿರೇಷನ್. ಏನಂತ ಹೇಳ್ತಾರೆ, ನಮ್ಗೆಲ್ಲ ಇವ್ರು ಮಾರ್ಗದರ್ಶಕರು. ಇವತ್ತು ಒಬ್ರು ಕಬ್ಬಳಿ ಗ್ರಾಮದಲ್ಲಿ ಪ್ರಶಸ್ತಿಯನ್ನು ತಗೊಂಡಿದ್ದಾರೆ ಶಿವಲಿಂಗಯ್ಯ ಸಾಹೇಬ್ರು. ಅದು ನಾಳೆ 100 ಆಗ್ಬೇಕು, ಮುಂದಿನ ವರ್ಷ 200 ಆಗ್ಬೇಕು ಅಂತ ಮಾಡ್ಬೇಕಂತ ಹೇಳಿದ್ರೆ ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು. ಅವರು ಹೇಳಿರುವಂತಹ ದಾರಿದೀಪ ಇದೆಯಲ್ಲ, ಅವ್ರು ಅಷ್ಟು ಸುಲಭ ಅಲ್ಲ. ನಾವು ಚುನಾಯಿತರಾಗಿ ಗೆದ್ದುಬಿಟ್ರೆ ಅದು ಒಂದು ಸಾಧನೆ ಅಲ್ಲ, ಆದ್ರೆ ಪ್ರಶಸ್ತಿಯನ್ನ ತಗೊಂಡಿದ್ದಾರಲ್ಲ ಅದು ನಿಜವಾದಂತಹ ಸಾಧನೆ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಾವ್ ಇವತ್ತಿನವರೆಗೂ ರಾಷ್ಟ್ರಪತಿಗಳನ್ನ ನೋಡಿದೇ ಹೊರತು ಖಂಡಿತವಾಗಿ ಅವ್ರ ಹತ್ರದಿಂದ ಸಹ ನಾವು ರಾಷ್ಟ್ರಪತಿಗಳನ್ನ ನೋಡಿಲ್ಲ. ರಾಷ್ಟ್ರಪತಿಗಳ ಹತ್ರ ಒಂದು ಪ್ರಶಸ್ತಿಗೆ ಒಂದು ಭಾಜನರಾಗಿದ್ದಾರೆ. ದೇಶದ ಪ್ರಧಾನಮಂತ್ರಿಗಳ ಒಂದು ಔತಣಕೂಟದಲ್ಲಿ ಪಾಲ್ಗೊಂಡಿದ್ದಾರೆ ಅಂತ ಹೇಳಿದ್ರೆ ಅದು ಸುಲಭವಾದ ಮಾತಲ್ಲ. ಇವತ್ತು ಎಷ್ಟು ಇವ್ರನ್ನ ಬಣ್ಣಿಸಿದ್ರು ಸಾಲದು, ಒಂದು ಹೆಮ್ಮೆಯ ಒಂದು ವಿಷಯ ಅಂತಾನೆ ಹೇಳ್ಬೋದು. ಇದು ಇಷ್ಟು ಮಟ್ಟದಲ್ಲಿ ಈ ಒಂದು ಸನ್ಮಾನ ಆಗಕ್ಕೆ ನಾವು ಬಿಡಬಾರ್ದು. ಜಿಲ್ಲೆ ಮಟ್ಟದಲ್ಲಿ ಸನ್ಮಾನ ಇಟ್ಕೊಳ್ಳಿಕ್ಕೆ ನಾನು ಒಂದು ಭರವಸೆಯನ್ನ ಕೊಡ್ತೀನಿ. ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲೆ ಮಟ್ಟದಲ್ಲಿ ಈಗ ಬರುವಂತಹ ಕನ್ನಡ ರಾಜ್ಯೋತ್ಸವ ಇರ್ಬೋದು, ಇಲ್ಲ ಗಾಂಧಿ ಜಯಂತಿ ಇರ್ಬೋದು, ಯಾವ್ದಾದ್ರು ಒಂದರಲ್ಲಿ ಒಂದು ಉತ್ತಮವಾದ ಒಂದು ಪ್ರಶಸ್ತಿ ಕೊಡಿಸಿ ಒಂದು ಅದ್ಭುತವಾದ ಸನ್ಮಾನ ಕಾರ್ಯಕ್ರಮವನ್ನ ನಾನು ಇಟ್ಕೋತೀನಿ ಅಂತ ವೇದಿಕೆ ಮುಖಾಂತರ ಒಂದು ಭರವಸೆಯನ್ನ ಕೊಡ್ತಾ, ಅವರು ಹೇಳಿದ್ರಲ್ಲ ಕಷ್ಟದಿಂದ ನಾನು ಮೇಲ್ ಬಂದೆ ಅಂತ, ಅಷ್ಟು ಸುಲಭವಾಗಿ ಹಿಂದೆ ತಿರುಗಿ ಯಾರು ನಾವು ಕಷ್ಟ ಜೀವನಗಳನ್ನ ನೋಡ್ಕೊಳಲ್ಲ. ಅಷ್ಟು ಕಷ್ಟದಿಂದ ಬಂದಿರೋದಕ್ಕೆ ಆ ಒಂದು ಬೆಲೆ, ಅನ್ನದ ಬೆಲೆ ಗೊತ್ತಿರೋದಕ್ಕೆ ಅವ್ರು ಇವತ್ತು ನಮ್ಮ ಈ ಸ್ಥಾನದಲ್ಲಿ ನಿಂತಿದ್ದಾರೆ ಅಂತಾನೆ ಹೇಳ್ಬೋದು. ಇವತ್ತು ಅವರು ಪ್ರಶಸ್ತಿಗೆ ಒಂದು ಏನು ಭಾಜನರಾಗಿರ್ಬೋದು, ನಾನು ಸಂಸದನಾಗಿರ್ಬೋದು, ಅದಕ್ಕೆ ಕಾರಣ ಯಾರಂತ ಹೇಳಿದ್ರೆ ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬರು ಮತ್ತು ಅವ್ರು ಬರೆದಿರ್ತಂತಹ ಸಂವಿಧಾನ ಇದು ಕಾರಣ ಅಂತ ಹೇಳ್ಬೋದು. ಇವತ್ತು ಹೇಳಿದ್ರು ಸಾಹೇಬ್ರು 30 ವರ್ಷದ ಹಿಂದ್ಗಡೆ ಮುಂಚೆ ಏನಿತ್ತು ಅಂತ, ಅವರ ಸಂವಿಧಾನ ಬಂದ ಮೇಲೆ ಎಲ್ಲರಿಗೆ ಸಮಾನತೆಯಿಂದ ನಮ್ಮ ದೇಶ ಮುನ್ನಡೆಕೊಂಡು ಹೋಗ್ತಾ ಇದೆ. ಅದೇ ರೀತಿ ನಾವು ಸಹ ಮುನ್ನಡೆಕೊಂಡು ಹೋಗುವಂತ ಕೆಲಸವನ್ನ ನಾವು ಮಾಡೋಣ ಅಂತ ಹೇಳ್ತಾ ನಾನು ಕೇಳ್ಕೊಳ್ಳೋದು ಒಂದೇ, ಇವತ್ತು ಶಿವಲಿಂಗಯ್ಯ ಅವರು ಒಬ್ಬರಾಗಿರ್ಬೋದು, ನಮ್ಮ ಜಿಲ್ಲೆಗೆ ನಾಳೆ 100 ಜನ ಆಗ್ಬೇಕು. ಗ್ರಾಮದಲ್ಲಿ ಒಂದು 50 ಜನ ಶಿವಲಿಂಗಯ್ಯ ಸಾಹೇಬ್ರ ಒಂದು ಮಾರ್ಗದರ್ಶನದಲ್ಲಿ ನಾನು ಇನ್ನು ಮೇಲೆ ಓದಬೇಕು, ನಾನು ಅದಕ್ಕಿಂತ ಹೆಚ್ಚಾಗಿ ಓದ್ಬೇಕು ಅಂತ ಒಂದು ಅವರ ಒಂದು ಆ ಗುರಿ ಇಟ್ಕೊಂಡು ಮಾಡ್ಬೇಕು ಅಂತ ನಾನು ಯುವಕರಲ್ಲಿ ನಾನು ಕೇಳ್ಕೊಂತೀನಿ. ನನ್ನನ್ನು ಸಹ ಸಂಸದನಾಗಿ ಆಯ್ಕೆ ಮಾಡಿದ್ರ ನಿಮ್ಮೆಲ್ಲರಿಗೂ ತುಂಬುವುದಾದ ಧನ್ಯವಾದಗಳು. ನೀವು ಕೊಟ್ಟಿರೋ ಒಂದೊಂದು ಮತಕ್ಕೂ ಪ್ರಾಮಾಣಿಕವಾಗಿ ಆ ಋಣವನ್ನು ತೀರ್ಸುವಂತ ಕೆಲಸವನ್ನ ನಾನು ಮಾಡ್ತೀನಿ. ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ವಿಜೇತ ಶಿಕ್ಷಕ ಶಿವಲಿಂಗಯ್ಯ, ಗ್ರಾಮದ ಮುಖಂಡರಾದ ಗೋಪಾಲ್, ಬಾಬು ಜಗಜೀವನ್ ರಾಮ್, ಸಂಘದ ಅಧ್ಯಕ್ಷ ಬಸವರಾಜ್, ಪ್ರಧಾನ ಕಾರ್ಯದರ್ಶಿ ಸೋಮಶೇಖರ್, RPI ರಾಜ್ಯಾಧ್ಯಕ್ಷ ಸತೀಶ್, ಕಾಂಗ್ರೆಸ್ ಮುಖಂಡ ಕಬ್ಬಳಿ ರಾಮಚಂದ್ರ, ಹೊಳೆನರಸೀಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮಣ್, ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಯೋಗೇಂದ್ರ, ವಕೀಲ ವಿಜಯ್ ಕುಮಾರ್, ಮುಖಂಡರಾದ ಬಾಲು, ಕರಿಗೌಡ, ಶಿವರಾಮ್, ಶಿವಸ್ವಾಮಿ, ಪುಟ್ಟಸ್ವಾಮಿ, ಪ್ರದೀಪ್, ಯತೀಶ್, ಸೋಮಶೇಖರ್, ಸಗನಯ್ಯ, ಕುಮಾರ್ ಹಾಜರಿದ್ದರು. ಬೇಲೂರು ಪ್ಲಾಂಟರ್ಸ್ ಕ್ಲಬ್ನಲ್ಲಿ ಮಧ್ಯಾಹ್ನದಿಂದ ರಾತ್ರಿಯವರೆಗೂ ಮದ್ಯಪಾನ ಮಾಡಿ ದುರ್ವರ್ತನೆ ತೋರಿದ ಆರೋಪದಲ್ಲಿ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಂಡಿರುವ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನಿರ್ಧಾರ ಸ್ವಾಗತಾರ್ಹ ಎಂದು ಶಾಸಕ HK ಸುರೇಶ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜನರ ರಕ್ಷಣೆ ಮಾಡಬೇಕಾದ ಸಮಯದಲ್ಲಿ ಕಳೆದ 3ನೇ ದಿನಾಂಕದಂದು ಮಧ್ಯಾಹ್ನ 2:30ರಿಂದ 8:30ರವರೆಗೂ 5-6 ಜನ ಪೊಲೀಸ್ ಅಧಿಕಾರಿಗಳು ಪ್ಲಾಂಟರ್ಸ್ ಕ್ಲಬ್ನಲ್ಲಿ 16 ಬಾಟಲಿ ಹಿಡಿದು ಕುಡಿದು ಕುಪ್ಪಳಿಸುತ್ತಿದ್ದಾರೆ ಎಂದು ನಮ್ಮ ಗಮನಕ್ಕೆ ತಂದರು.
ಹೇಳಿದರು. ಇಂತಹ ಸ್ಥಳದಲ್ಲಿ ಹಾಡು ಹಗಲೇ ಕರ್ತವ್ಯದಲ್ಲಿ ಇರುವ ಅವಧಿಯಲ್ಲೇ ಕಾನೂನಿನ ರಕ್ಷಣೆ ಮಾಡಬೇಕಿರುವ ಪೊಲೀಸ್ ಅಧಿಕಾರಿಗಳು ಮದ್ಯಪಾನ ಮಾಡುವ ಜೊತೆಗೆ ಕ್ಲಬ್ನ ಸಿಬ್ಬಂದಿಗಳ ಜೊತೆ ದುರ್ವರ್ತನೆ ತೋರಿದ್ದಾರೆ. ಪೊಲೀಸ್ ಅಧಿಕಾರಿಗಳೇ ಈ ರೀತಿಯಾದರೆ ಸಮಾಜದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ಹೇಗೆ ಸಾಧ್ಯ ಎಂದು ಹೇಳಿದರು. ಬೇಲೂರು ವಿಶ್ವವಿಖ್ಯಾತ ಆಗಿರ್ತಕ್ಕಂಥದ್ದು, ಸುಮಾರು 900 ವರ್ಷ ಇತಿಹಾಸವನ್ನ ಹೊಂದಿರತಕ್ಕಂಥ ಬೇಲೂರು, ಅದಕ್ಕೆ ಅದರದೇ ಆದಂಥ ವಿಶ್ವದಲ್ಲಿ ಇವತ್ತು ಪ್ರಾತಿನಿಧ್ಯತೆಯನ್ನ ಪಡೆದಿರ್ತಕ್ಕಂಥ ಯಾವ್ದಾದ್ರು ಒಂದು ಕರ್ನಾಟಕ ರಾಜ್ಯದಲ್ಲಿ ಹಂಪಿಯನ್ನು ಹೊರತುಪಡಿಸಿದ್ರೆ ಇದೆ ಅಂದ್ರೆ ಅದು ಬೇಲೂರು ಹಳೆಬೀಡು ಅಂತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಕಳೆದ 3ನೇ ತಾರೀಕು 2:30ಯಿಂದ 8:30ವರೆಗೂ ಲ್ಯಾಂಟರ್ಸ್ ಕ್ಲಬ್ ಅಲ್ಲಿ ಏನು 5-6 ಜನ ಅಧಿಕಾರಿಗಳು ಅಲ್ಲಿ 2:30 ಅಂದ್ರೆ ಏನು ಸಮಯವನ್ನ ಸಾರ್ವಜನಿಕರಿಗೆ ರಕ್ಷಣೆ ಮಾಡತಕ್ಕಂಥ ಸಮಯ ಏನಿದೆ, ಡ್ಯೂಟಿ ಅವರ್ಸ್ ಅಲ್ಲಿ 2:30ಯಿಂದ 8:30ವರೆಗೂ ಆ ಕ್ಲಬ್ ನಲ್ಲಿ ಇರ್ತಕ್ಕಂತಹ ಎಲ್ಲ ದೃಶ್ಯಾವಳಿಗಳನ್ನ ಸಾರ್ವಜನಿಕರು ಮತ್ತೆ ಆ ಕ್ಲಬ್ಬಿನ ಇವರು ನನ್ನ ಹತ್ರ ಹೇಳಿದ್ರು. ಏನಂತ, ಈ ತರ ಇದಾಗ್ತಾ ಇದೆ, ಡ್ಯೂಟಿ ಸಮಯದಲ್ಲಿ ಬಂದು ಇಲ್ಲೆಲ್ಲ 10 ಬಾಟ್ಲುಗಳನ್ನ ಇಟ್ಕೊಂಡು ಕುಡಿದು ಎಲ್ಲ ಕುಪ್ಪಳಿಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ನನ್ನ ಗಮನಕ್ಕೆ ತಂದರು. ಆದರೆ ನಾನು ಒಬ್ಬ ಸಜ್ಜನ ರಾಜಕಾರಣಿಯಾಗಿ, ಒಬ್ಬ ಸಮಾಜ ಸೇವಕನಾಗಿ ಇದನ್ನ ಅವರನ್ನ ಕರೆ ಮಾಡಿ ಕೇಳೋದಾಗ್ಲಿ, ಪಬ್ಲಿಕ್ಕಿಗೆ ಇದು ಮಾಡೋದಾಗ್ಲಿ, ಏನು ಹೇಳಿದ್ರು ಅದನ್ನ ಕೇಳ್ಕೊಂಡು ನಾವು ಸಂಬಂಧಪಟ್ಟಂತಹ ಗೃಹ ಸಚಿವರು ಅವತ್ತು ಮಾರನೇ ದಿವಸನೇ ಹಾಸನ ಜಿಲ್ಲೆಗೆ ಆಗಮಿಸಿದ್ರು. ಸಕಲೇಶ್ಪುರದ ಎತ್ತಿನೊಳೆ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಸಂದರ್ಭದಲ್ಲಿ ಅಲ್ಲೇ ಇದ್ದಂಥ ನಮ್ಮ ವರಿಷ್ಠಾಧಿಕಾರಿಗಳಿಗೆ ಈ ತರದ್ದು ಸಾರ್ವಜನಿಕರಲ್ಲಿ ತಮ್ಮನ್ನ ಇಲ್ಲಿ ಭೇಟಿ ಮಾಡಕ್ ಬರ್ತೀವಿ ಅಂತಕ್ಕಂಥದ್ದು ಆಶ್ಚರ್ಯ ಇತ್ತು. ಆದರೆ ಈ ರಾಜ್ಯದ ಪ್ರಪ್ರಥಮ ಪ್ರಜೆ ಮುಖ್ಯಮಂತ್ರಿಗಳು ಬಂದಂತ ಸಂದರ್ಭ ಇರ್ಬೋದು, ಒಬ್ಬ ಸಜ್ಜನ ರಾಜಕಾರಣಿ ಹೋಮ್ ಮಿನಿಸ್ಟರ್ ಇರ್ಬೋದು, ಇಂಥ ಸಂದರ್ಭದಲ್ಲಿ ಸಾರ್ವಜನಿಕರು ಇದನ್ನ ಇರ್ತಕ್ಕಂಥದ್ದು ಬೇಡಪ್ಪ, ಈ ಕ್ಷೇತ್ರದ ಘನತೆಗೆ ಧಕ್ಕೆ ಬರುತ್ತೆ, ಹಾಗಾಗಿ ಆ ತರ ಏನಾರ ಇದ್ರೆ ಅವ್ರ ಹತ್ರ ಎಲ್ಲಾ ಇಂಟೆಲಿಜೆಂಟ್ ರಿಪೋರ್ಟ್ಸ್ ಇರುತ್ತೆ, ಯಾವ TC ಇಂದ ಹಿಡಿದು DG ವರ್ಗುನು ಸಹ ಮಾಡ್ತಕ್ಕಂಥ ಎಲ್ಲ ಮಾಹಿತಿಗಳು ಅವ್ರಿಗೆ ಇರುತ್ತೆ. ಅದನ್ನ ಅವ್ರ ಗಮನಕ್ಕೆ ತರ್ತಕ್ಕಂಥ ಕೆಲಸನ ಮಾಡೋಣ. ನಾವು ಗೊಂದಲವನ್ನ ನಮ್ಮ ಜಿಲ್ಲೆಗೆ ಬಂದಾಗ ಗೊಂದಲವನ್ನ ಮಾಡ್ತಕ್ಕಂಥ ಬೇಡ ಅಂತ ಸಾರ್ವಜನಿಕರಲ್ಲಿ ಮತ್ತೆ ಎಲ್ಲ ಕ್ಲಬ್ಬಿನ ಇವರಲ್ಲಿ ನೊಂದಂತ ಜೀವಗಳಲ್ಲಿ ನಾನು ಅದನ್ನ ಹೇಳಿದೆ. ಅವರ ಗಮನಕ್ಕೆ ತಂದು ಇದು 2:30ಯಿಂದ 8:00ವರೆಗೆ ಇರ್ತಕ್ಕಂಥದ್ದನ್ನ ಮಾಹಿತಿನ ನಮ್ಮ ಹತ್ರ ಏನೂ ಇಲ್ಲ, ನಾವೇನು ಮಾಹಿತಿನ ಕೊಡಲ್ಲ. ನೀವು ಮಾಹಿತಿಯನ್ನ ಕ್ಲಬ್ಬಿನ ಫೂಟೇಜ್ ಇರುತ್ತೆ, ಎಲ್ಲದನ್ನು CCTV ಇದಿರುತ್ತೆ, ಎಲ್ಲದನ್ನು ತರಿಸ್ಕೊಂಡು ಅದಕ್ಕೆ ಈ ರಾಜ್ಯಕ್ಕೆ ನೀವು ನ್ಯಾಯವನ್ನು ಕೊಡಬೇಕು, ಈ ಜಿಲ್ಲೆಗೆ ನ್ಯಾಯವನ್ನು ಕೊಡಬೇಕು. ಆಯುಕ್ತವಾಗಿ ಅವರ ಗಮನಕ್ಕೆ ತಂದಿರತಕ್ಕಂಥದ್ದು. ಆದರೆ ಇಲಾಖೆ ಅವ್ರದೇ ಆದಂತ ಇಲಾಖೆ ಇರುತ್ತೆ, ಅವ್ರದೇ ಆದಂತ ಅಧಿಕಾರಿಗಳು ಇರ್ತಾರೆ. ಅದರ ಆಧಾರದ ಮೇಲೆ ಅವರು ಈ ಒಂದು ಶಿಸ್ತು ಕ್ರಮವನ್ನ ಏನು ಸಸ್ಪೆಂಡ್ ಮಾಡಬೇಕು ಅಂತಕ್ಕಂಥದ್ದಲ್ಲ. ಬಹುಶಃ ಆ ದೃಶ್ಯಾವಳಿಗಳನ್ನ ನೋಡಿದ್ರೆ ಅವರು ಸಸ್ಪೆಂಡ್ ಮಾಡ್ತಕ್ಕಂಥದ್ದಲ್ಲ, ಡಿಸ್ಮಿಸ್ ಮಾಡ್ತಕ್ಕಂಥದ್ದು ನಾನು ಕಂಡಿರ್ಲಿಲ್ಲ. ಏನೋ ಸಣ್ಣ ಪುಟ್ಟ ಗಲಾಟೆಗಳು ಇದು, ಆದ್ರೆ ಡ್ಯೂಟಿ ಸಂದರ್ಭದಲ್ಲಿ ಹೋಗಿ ಕುತ್ಕೊಂಡು ಕುಡಿತಾರೆ, ಮೋಜು ಮಸ್ತು ಮಾಡ್ತಾರೆ, ಅವ್ರ ಮೇಲೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಅಂದ್ರೆ ನಿಜವಾಗ್ಲೂ ಇಂಥ ದೃಶ್ಯಾವಳಿಗಳನ್ನ ನನ್ನ ಅವಧಿ ಮೇಲೆ ನಾನು ಕ್ಷಮಿಸಲ್ಲ ಅಂತಕ್ಕಂಥದ್ದನ್ನ ಅವ್ರು ಹೇಳಿದ್ರು. ಅದಕ್ಕೆ ಬಹುಶಃ ನನಗನ್ಸುತ್ತೆ ಒಬ್ಬ ಸಜ್ಜನ ರಾಜಕಾರಣಿ, ಒಬ್ಬ ಸರಳ ರಾಜಕಾರಣಿ, ಸನ್ಮಾನ್ಯ ನಮ್ಮ ಪರಮೇಶ್ವರ್ ಅವರು ಇವ್ರು ತಗೊಂಡಿರ್ತಕ್ಕಂಥ ನಿಲುವಿಗೆ ನಾನು ಅವ್ರಿಗೆ ಕ್ಷೇತ್ರದ ಪರವಾಗಿ ಒಂದು ಅಭಿನಂದನೆಯನ್ನು ಸಹ ನಾನು ಸಲ್ಲಿಸ್ತೀನಿ. ಅದ್ರ ಜೊತೆಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಪಾರ್ವತಯ್ಯ, TP ಪರಮೇಶ್, ರತೀಶ್, ದಿಶಾಂತ್ ಕುಮಾರ್, ಮಂಜಣ್ಣ, ಎಸ್ ಗೌಡ ಇತರರು ಉಪಸ್ಥಿತರಿದ್ದರು. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಪ್ರಯುಕ್ತ ಜಿಲ್ಲಾಡಳಿತ ಮತ್ತು ಶಿಕ್ಷಣ ಇಲಾಖೆಯ ಸಹಯೋಗದಲ್ಲಿ ಇಂದು ರಾಜ್ಯಾದ್ಯಂತ ಮಾನವ ಸರಪಳಿಯನ್ನು ನಿರ್ಮಿಸಲಾಯಿತು. ಸರ್ಕಾರ, ಜಿಲ್ಲಾಡಳಿತ ಮತ್ತು ಶಿಕ್ಷಣ ಇಲಾಖೆಯ ಸಹಯೋಗದಲ್ಲಿ ಇಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಆಚರಿಸುವ ಪ್ರಯುಕ್ತ ರಾಜ್ಯಾದ್ಯಂತ ರಚಿಸಿದ ಮಾನವ ಸರಪಳಿ ಟೈಮ್ಸ್ ಗುರುಕುಲ CBSE ಶಾಲೆಯ ಅಧ್ಯಕ್ಷರಾದ ಶ್ರೀ ಸುರೇಂದ್ರ ಕುಮಾರ್ ಅವರು ತಮ್ಮ ಶಾಲಾ ವಿದ್ಯಾರ್ಥಿಗಳ ಭಾಗವಹಿಸುವಿಕೆಯನ್ನ ಕುರಿತು ಅತೀವ ಸಂತಸವನ್ನ ವ್ಯಕ್ತಪಡಿಸುತ್ತಾ ಸರ್ಕಾರದ ಇಂತಹ ಕಾರ್ಯಕ್ರಮಗಳ ಮೂಲಕ ಪ್ರಜಾಪ್ರಭುತ್ವದ ಅರಿವನ್ನ ಪ್ರತಿ ಮನೆಗಳಿಗೆ ತಲುಪಿಸುವ ಕಾರ್ಯ ಸನ್ನದ್ಧವಾಗಿರುವುದು ಅತ್ಯಂತ ಶ್ಲಾಘನೀಯ ವಿಷಯವಾಗಿದ್ದು, ಇಂತಹ ಕಾರ್ಯಕ್ರಮಗಳಿಗೆ ಸುಮಾರು 25 ಲಕ್ಷ ಮಕ್ಕಳನ್ನ ಈ ಕಾರ್ಯಕ್ರಮಕ್ಕೆ ಅಣಿಗೊಳಿಸಿಕೊಂಡ ವಿಧಾನಕ್ಕೆ ಸರ್ಕಾರಕ್ಕೆ, ಸರ್ಕಾರೇತರ ಸಂಸ್ಥೆಗಳು, ಶಿಕ್ಷಣ ಇಲಾಖೆ ಹಾಗೂ ಎಲ್ಲ ಶಿಕ್ಷಣ ಸಂಸ್ಥೆ ಮತ್ತು ಎಲ್ಲ ಶಾಲಾ ವಾಹನ ಚಾಲಕರಿಗೆ ಅಭಿನಂದಿಸಿದರು. ವಿಶ್ವ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನವನ್ನು
ಇವತ್ತು ಸೆಪ್ಟೆಂಬರ್ 15ನೇ ತಾರೀಕು ರಾಜ್ಯಾದ್ಯಂತ ಆಚರಿಸಲಾಯಿತು. ಇಲ್ಲಿಂದ ಅಂದರೆ ಬೀದರಿಂದ ಚಾಮರಾಜನಗರದವರೆಗೂ ಇವತ್ತು ಸರಿಸುಮಾರು 25 ಲಕ್ಷ ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಸರಿಸುಮಾರು 2,500 ಕಿಲೋಮೀಟರ್ ತನಕ ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಟೈಮ್ಸ್ ಗುರುಕುಲ CPSE ಶಾಲೆ ಸಹ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಲ್ಲಿ ನಮ್ಮ ಶಾಲೆಯು ಸಹ ಭಾಗಿಯಾಗಿತ್ತು ಅಂತ ಈ ಮೂಲಕ ತಿಳಿಸಲು ಇಷ್ಟಪಡುತ್ತೇನೆ. ಇಂದು ರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಪ್ರಯುಕ್ತ ಮಾನವ ಸರಪಳಿಯನ್ನು ಮಾಡುತ್ತಿರೋದ್ರಿಂದ ನಾನು ಮತ್ತು ನಮ್ಮ ಶಾಲೆ ಪಾಲ್ಗೊಂಡಿರೋದ್ರಿಂದ ನನಗೆ ತುಂಬ ಸಂತೋಷವಾಗುತ್ತಿದೆ. ನಮ್ಮ ದೇಶ, ಭಾಷೆ, ನಾಡು, ನುಡಿ ಇಂಥ ಯಾವುದೇ ಕಾರ್ಯಕ್ರಮಗಳಿಗೆ ನಾನು ಮತ್ತು ನಮ್ಮ ಶಾಲೆ ಎಂದಿಗೂ ಹಿಂಜರಿಯುವುದಿಲ್ಲ. ಇಂದು ಪ್ರಜಾಪ್ರಭುತ್ವ ದಿನದ ವಿಶೇಷವಾಗಿ ನಾವು ಮಾನವ ಸರಪಳಿಯನ್ನು ಮಾಡಿದ್ದೆವು. ದೇಶದ ವಿಷಯ ಬಂದರೆ ನಾವು ನಮ್ಮ ಶಾಲೆ ಎಂದಿಗೂ ಹಿಂಜರಿಯುವುದಿಲ್ಲ. ಇವತ್ತು ನಾವು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮಗೆ ತುಂಬಾ ಸಂತೋಷ ಆಯಿತು. ಸ್ವಯಂ ಪ್ರೇರಿತವಾಗಿ ಜಾಗೃತವಾಗದಿದ್ದಲ್ಲಿ ಅಮಲು-ಮುಕ್ತ ಸಮಾಜವನ್ನ ನಿರೀಕ್ಷಿತ ಮಟ್ಟದಲ್ಲಿ ನಿರ್ಮೂಲನೆ ಮಾಡಲು ಸಾಧ್ಯವಾಗುವುದಿಲ್ಲ ಎಂದು ಡಿವೈಎಸ್ಪಿ ಪ್ರಮೋದ್ ಕುಮಾರ್ ಹೇಳಿದರು. ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಅಮಲು ಮುಕ್ತ ಭಾರತ ಎಂಬ ವಿಷಯದ ಬಗ್ಗೆ ಸಂವಾದಗೋಷ್ಠಿಯಲ್ಲಿ ಮಾತನಾಡಿದ ಡಿವೈಎಸ್ಪಿ ಪ್ರಮೋದ್ ಕುಮಾರ್ ಮಾತನಾಡಿ, ಈ ಡ್ರಗ್ಸ್ ಎಂಬ ಮಹಾಮಾರಿಯನ್ನು ನಿಯಂತ್ರಣ ಮಾಡಲು ಕೇವಲ ಪೊಲೀಸ್ ಇಲಾಖೆ ಒಂದೇ ಜವಾಬ್ದಾರಿ ತೆಗೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಅಬಕಾರಿ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಕಂದಾಯ ಇಲಾಖೆ, ಶಿಕ್ಷಣ ಇಲಾಖೆ, ಅರಣ್ಯ ಇಲಾಖೆ, ತಾಲೂಕು ಪಂಚಾಯಿತಿ, ಸಂಘ ಸಂಸ್ಥೆಗಳು ಜೊತೆಗೆ ನಮ್ಮೊಂದಿಗೆ ಪತ್ರಕರ್ತರು ಸೇರಿದಂತೆ ಇನ್ನು ಹಲವು ಇಲಾಖೆಗಳು ಕೈಜೋಡಿಸಬೇಕಾಗುತ್ತದೆ ಎಂದ ಅವರು, ಪ್ರತಿ ಮನೆಯಲ್ಲಿಯೂ ಕೂಡ ಡ್ರಗ್ಸ್ನಂತಹ ಮಾರಕ ಚಟುವಟಿಕೆಗಳಿಂದ ಒಬ್ಬ ವ್ಯಕ್ತಿ ಹಾಳಾಗುವುದಲ್ಲ, ಆತನ ಕುಟುಂಬ ಮತ್ತು ಇಡೀ ಸಮಾಜವೇ ಹಾಳಾಗುತ್ತದೆ. ಹಾಗಾಗಿ ಇದನ್ನು ನಿಯಂತ್ರಣ ಮಾಡಲು ಜಾಗೃತಿ ಮೂಡಬೇಕಾದರೆ ಪ್ರತಿಯೊಬ್ಬರ ಜವಾಬ್ದಾರಿಯೂ ಕೂಡ ಬಹಳ ಮುಖ್ಯ ಎಂದು ಹೇಳಿದರು. ಸ್ವಯಂ ಜಾಗೃತಿ ಆಗದೇ ಇದ್ದರೆ, ಸಮಾಜದಲ್ಲಿ ಸ್ವಯಂ ಜಾಗೃತಿ ಆಗದೇ ಇದ್ದರೆ ಇಂಥ ಒಂದು ಪಿಡುಗುಗಳನ್ನು ನಿಯಂತ್ರಣ ಮಾಡೋದು ನಿರೀಕ್ಷಿತ ಮಟ್ಟದಲ್ಲಿ ಅದು ಆಗೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಪ್ರತಿಯೊಂದು ಇಲಾಖೆಯೂ ಕೂಡ, ಆರೋಗ್ಯ ಇಲಾಖೆ ಇರ್ಬೋದು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇರ್ಬೋದು, ಅಥವಾ ಕಂದಾಯ ಇಲಾಖೆ ಇರ್ಬೋದು, ದೊಡ್ಡ ಪ್ರಮಾಣದ ಸಾರ್ವಜನಿಕರು ಪ್ರತಿ ಮನೆಯಲ್ಲೂ ಕೂಡ ಈ ರೀತಿ ಒಂದು ಅವೇರ್ನೆಸ್ ಬರಬೇಕಾಗ್ತದೆ. ಇದರಿಂದ ಒಬ್ಬ ವ್ಯಕ್ತಿ ಮಾತ್ರ ಹಾಳಾಗೋದಲ್ಲ, ಒಂದು ಮನೆ ಟೋಟಲ್ ಆಗಿ ಒಂದು ಸಮಾಜನೇ ಕೂಡ ಹಾಳಾಗ್ತಕ್ಕಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗೋದ್ರಿಂದ ಇಂಥ ಒಂದು ಚಟುವಟಿಕೆಗಳು ಯಾರೂ ಕೂಡ ಸಹಕಾರ ಕೊಡ್ತಾರೆ ಅಂತಲ್ಲ, ಸೈಲೆಂಟ್ ಆಗಿರೋದು ಕೂಡ ಇಂಡೈರೆಕ್ಟ್ ಆಗಿ ಸಹಕಾರ ಕೊಟ್ಟಂಗೆ ಆಗ್ತದೆ. ನೋಡಿ ಕೂಡ ಸುಮ್ಮನೆ ಇರೋದು, ನಾಳೆ ನಾನು ಕೋರ್ಟ್ಗೆ ಬರಬೇಕಾಗ್ತದೆ, ಸಾಕ್ಷಿ ಹೇಳಬೇಕಾಗ್ತದೆ ಅಂತ ಆ ಕಾರಣಕ್ಕಾಗಿ ಮಾಹಿತಿ ಗೊತ್ತಿದ್ರು ಕೂಡ ನಾನು ಯಾಕೆ ಕೊಡಬೇಕು, ನಾನು ಯಾಕೆ ತೆಗೆದುಬೇಕು ಅಂತ ಆ ಮನೋಭಾವ ಇದ್ದರೆ ಇದನ್ನು ನಿಯಂತ್ರಣ ಮಾಡೋದು ಕಷ್ಟ ಆಗ್ತದೆ. ಆದ್ದರಿಂದ ಸ್ವಯಂ ಜಾಗೃತಿನ, ಸ್ವಯಂ ಒಂದು ಇನಿಷಿಯೇಷನ್ ತಗೊಂಡು ಪ್ರತಿಯೊಂದು ಮನೆಯಲ್ಲೂ ಕೂಡ, ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಈ ರೀತಿಯ ಏನು ವ್ಯಕ್ತಿಗಳು ಅಥವಾ ಡ್ರಗ್ಸ್ಗೆ ಬಲಿಯಾದಂಥ ವ್ಯಕ್ತಿಗಳು ಕಂಡು ಬಂದರೆ ಆ ಮಾಹಿತಿಯನ್ನು ನಮ್ಮ ಪೊಲೀಸ್ ಇಲಾಖೆ. ಈಗ ಜಾಹೀರಾತು. ನಿಮ್ಮ ಚಿನ್ನವನ್ನ ಮಾರೋದಕ್ಕೆ ಯೋಚಿಸ್ತಾ ಇದ್ದೀರಾ? ಸಿಂಪಲ್. whitegold.moneyಗೆ ಭೇಟಿ ಮಾಡಿ ನಿಮ್ಮ ಚಿನ್ನವನ್ನ ಮಾರಿ ತಕ್ಷಣ ಹಣ ಪಡೆಯಿರಿ. ಬದುಕೋದು ಅಷ್ಟು ಸುಲಭ ಅಲ್ಲ. ಆದರೆ ಇವಳು 42 ವರ್ಷದಿಂದ ನನ್ನನ್ನು, ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾಳೆ. ನಾನು ಅವಳಿಗೆ ಅದ್ದೂರಿ ಜೀವನ ಕೊಡೋಕ್ಕಾಗದೇ ಇದ್ರು ಊರಿನ ದೊಡ್ಡ ದೊಡ್ಡ ಡಾಕ್ಟರ್ಸ್ಗಳ ಹತ್ರ ಕರ್ಕೊಂಡೋದೆ. ಚಿನ್ನ ಮಾರ್ದೆ. ಅದು ಇವಳು ಜೀವನಕ್ಕಿಂತ ದೊಡ್ಡದಲ್ವಲ್ಲ. ವೈಟ್ ಗೋಲ್ಡ್ ಕೈ ಹಿಡಿದು ಗೌರವದಿಂದ ಮಾರ್ದೆ. ನೀವು ಕೂಡ ಒಂದ್ಸಲ whitegold.moneyನ ವಿಸಿಟ್ ಮಾಡಿ. ಅಂಡ್ ರಿಮೆಂಬರ್, ವೆನ್ ಐ ಟರ್ನ್ ಮೈ ಗೋಲ್ಡ್ ಇನ್ ಟು ಮನಿ, ನಾನು ಕೂಡ ವೈಟ್ ಗೋಲ್ಡ್ ಅನ್ನೇ ಆಯ್ಕೆ ಮಾಡ್ತೀನಿ. ನನ್ನ ಬಾಲ್ಯ ಅಮೂಲ್ಯ ನೆನಪುಗಳಿಂದ ತುಂಬಿತ್ತು. ಸಮಯದ ಸವಾಲನ್ನು ಎದುರಿಸಿ ನಿಂತ ಪರಂಪರೆ. ಆಹಾ, ಶೈನಿಂಗ್, ಆದ್ರೆ ಏನೋ ಮಿಸ್ಸಿಂಗ್. ಶತಮಾನದ ವಾರಸುದಾರಿಕೆಯ ಹೊಸ ಮುಖ ಭೀಮಾ. ಬದಲಾವಣೆ ಹೊಳೆಯುತ್ತಿದೆ. ದೇ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಹಾಸನದ ಅತಿ ದೊಡ್ಡ ಫರ್ನಿಚರ್ ಶೋರೂಮ್. ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸಲು ಹಾಗೂ ಆರಾಮದಾಯಕ ಪೀಠೋಪಕರಣಗಳು ಉತ್ಕೃಷ್ಟ ಗುಣಮಟ್ಟದಲ್ಲಿ ಲಭ್ಯ. ವಿವಿಧ ವಿನ್ಯಾಸದ ಡೈನಿಂಗ್ ಟೇಬಲ್ಗಳು, ಮ್ಯಾಟ್ರೆಸ್ಗಳು, ಕಾರ್ನರ್ ಸೋಫಾ, ರಿಕ್ಲೈನರ್ ಸೋಫಾ, ವುಡನ್ ಸೋಫಾ, ಹಲವು ಮಾದರಿಯ ಕಾಟ್ಗಳು, ವಾರ್ಡ್ರೋಬ್ಗಳು, ಡ್ರೆಸ್ಸಿಂಗ್ ಟೇಬಲ್ಗಳು, ಇನ್ನು ಹಲವಾರು ವೆರೈಟಿಯ ಫರ್ನಿಚರ್ಗಳು ದೊರೆಯುತ್ತವೆ. ಭೇಟಿ ಕೊಡಿ.
ಡೇ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್ ಆಪೋಸಿಟ್ ಡಿಸ್ಟ್ರಿಕ್ಟ್ ಸ್ಟೇಡಿಯಂ ಸಾಲುಗಾಮೆ ರೋಡ್ ಹಾಸನ. ಫೋನ್ ನಂಬರ್ಸ್ 8156989111, 9562955026 ಮತ್ತು 9633152552. ಕಲ್ಯಾಣ ಮಂಟಪ 12 ವಸಂತಗಳನ್ನು ಪೂರೈಸಿ 13ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1500 ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್, 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ, ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋರ್ಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448427261, 8970568666. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ, ಹರಡುತ್ತಿರಿ ಸಂತಸ ಮನ ಮನೆಯಲ್ಲಿ ಸಂತಸ. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ ಸಂತಸ. ಸಂತಸ IVF ಮತ್ತು ಎಂಟು ಸರ್ಜರಿ ಸೆಂಟರ್, ಹಾಸನ ಮತ್ತು ಮೈಸೂರು. ನೀವು ನಿಮ್ಮ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೇ? ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೇ? ಹಿಂದೆ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪನಿ 7996089960. ನೀವು ಗಿರವಿ ಇಟ್ಟಿರುವ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ಆನ್ಲೈನ್ ದರದಲ್ಲಿ ಕೊಂಡುಕೊಳ್ಳುತ್ತಾರೆ. ಸ್ಕಂದ ಗೋಲ್ಡ್ ಕಂಪನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ. ಸ್ಕಂದ ಗೋಲ್ಡ್ ಕಂಪನಿ, ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ, AVK ಕಾಲೇಜ್ ರಸ್ತೆ, ಇಂಡಿಯನ್ ಬ್ಯಾಂಕ್ ಪಕ್ಕ, ಹಾಸನ. ಹಿಂದೆ ಕರೆ ಮಾಡಿ 7996089960. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವದ ತಳಹದಿಯ ಮೇಲೆ ಕಟ್ಟಿರುವ ದೇಶದ ಪ್ರಜಾಪ್ರಭುತ್ವವನ್ನು ಮತ್ತಷ್ಟು ಗಟ್ಟಿಗೊಳಿಸಲು ಪ್ರಜಾಪ್ರಭುತ್ವ ಮಾನವ ಸರಪಳಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು.
ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಅಂಗವಾಗಿ ಬೃಹತ್ ಮಾನವ ಸರಪಳಿ ಕಾರ್ಯಕ್ರಮಕ್ಕೆ ಶಾಸಕ ಎ ಮಂಜು ಅವರು ಅರಕಲಗೂಡು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಕಡುವಿನ ಹೊಸಹಳ್ಳಿಯಲ್ಲಿ ಚಾಲನೆ ನೀಡಿ ಸಂವಿಧಾನ ಪೀಠಿಕೆ ಬೋಧಿಸಿ ಪ್ರತಿಜ್ಞೆ ಸ್ವೀಕರಿಸಿದರು. ಕಡುವಿನ ಹೊಸಹಳ್ಳಿಯಿಂದ ಆರಂಭವಾದ ಮಾನವ ಸರಪಳಿ ಸಿದ್ದಾಪುರ ಗೇಟ್, ಕೊಣನೂರು, ರಾಮನಾಥಪುರ, ದೊಡ್ಡಮಗ್ಗೆ, ಮೋಕಲಿ, ಅರಕಲಗೂಡು, ಅನಕರು ವೃತ್ತ, ಎಚ್ಆರ್ಪಿ ವಡ್ಡರಹಳ್ಳಿ ವರೆಗೆ ಸುಮಾರು 38 ಕಿಲೋಮೀಟರ್ ವರೆಗೆ ಮಾನವ ಸರಪಳಿ ನಿರ್ಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಸೌಮ್ಯ, ಅಧಿಕಾರಿಗಳು, ವಿದ್ಯಾರ್ಥಿಗಳು, ಸಾರ್ವಜನಿಕರು ಭಾಗವಹಿಸಿದ್ದರು. ಶ್ರೀ ಸಮೃದ್ಧಿ ಸೌಹಾರ್ದ ಪತ್ತಿನ ಸಹಕಾರಿ ಸಂಘದ 2023-24 ಸಾಲಿನ ಸರ್ವ ಸದಸ್ಯರ ಮಹಾಸಭೆಯು ಸಂಘದ ಅಧ್ಯಕ್ಷರಾದ ಎಚ್.ಡಿ. ಪಾರ್ಶ್ವನಾಥ್ ಅಧ್ಯಕ್ಷತೆಯಲ್ಲಿ ಯಶಸ್ವಿಯಾಗಿ ಜರುಗಿತು. ಇದೇ ವೇಳೆ ಅಡಿಕಾಸ್ ಯಾತ್ರಾ ಮುಖ್ಯಸ್ಥರಾದ ನಾಗರಾಜು ಮಾತನಾಡಿ, ಕೆಲಸದ ಜೊತೆ ರಾತ್ರಿ ಒಳ್ಳೆಯ ವಿಶ್ರಾಂತಿ ಸಿಕ್ಕರೆ ಮತ್ತೆ ನಾಳೆ ಎನರ್ಜಿಯಾಗಿ ಕೆಲಸ ಮಾಡಲು ಸಹಕಾರಿಯಾಗಲಿದೆ. ಇನ್ನು ಕೆಲಸ ಮತ್ತೆ ಮನೆಯಲ್ಲಿ ಕಾಲ ಕಳೆಯುವ ಬದಲು ಆಗಾಗ್ಗೆ ಉತ್ತಮ ಜಾಗಕ್ಕೆ ಪ್ರವಾಸ ಮಾಡಿದರೆ ಇನ್ನಷ್ಟು ಉತ್ಸಾಹ, ಆರೋಗ್ಯವನ್ನು ವೃದ್ಧಿಸಿಕೊಳ್ಳಬಹುದು. ಇಂದಿನ ದಿನದಿಂದ ಪ್ರವಾಸೋದ್ಯಮ ಪ್ರಸ್ತುತದಲ್ಲಿ ಕಾನ್ಸೆಪ್ಟ್ ತುಂಬಾ ಬದಲಾಗಿದೆ. ಹಿಂದೆ ವಯಸ್ಸಾದವರು ಮಾತ್ರ ಪ್ರವಾಸ ಹೋಗಬೇಕು ಎನ್ನುವುದಿತ್ತು. ಈಗ ವೀಕೆಂಡ್ಗೆ ಪ್ರವಾಸ ಹೋಗುತ್ತಿದ್ದಾರೆ. ಯಾರೇ ಆಗಲಿ ತಿಂಗಳಲ್ಲಿ ಕೆಲ ದಿನಗಳು ಪ್ರವಾಸ ಮಾಡುವುದರಿಂದ ಮನಸ್ಸಿನ ಶಾಂತಿಯನ್ನ ತಂದುಕೊಳ್ಳಬಹುದು ಎಂದು ಹೇಳಿದರು. ರಾತ್ರಿ ಸ್ವಲ್ಪ ವಿಶ್ರಾಂತಿ ಬೇಕಾಗ್ತದೆ. ಆ ಒಳ್ಳೆ ವಿಶ್ರಾಂತಿ ಸಿಕ್ಕಿದ್ರೆ ನಾಳೆ ನಾವು ಮತ್ತೆ ಎನರ್ಜೆಟಿಕ್ ಆಗಿ ಕೆಲಸ ಮಾಡಲಿಕ್ಕಾಗ್ತದೆ ಅಲ್ವಾ? ಹಾಗೆ ನಾವು ಇಲ್ಲಿ ದೈನಂದಿನ ನಮ್ಮದು ವ್ಯವಹಾರ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಟೆನ್ಷನ್ಸ್ ಎಲ್ಲ ಇರುತ್ತೆ. ಇದಕ್ಕಾಗಿ ನಮಗೆ ಮಧ್ಯೆ ಮಧ್ಯೆ ಈ ರಿಲ್ಯಾಕ್ಸು ಬೇಕಾಗ್ತದೆ. ನಾವು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಟ್ರಿಪ್ಪು ಮಾಡಬೇಕಾಗ್ತದೆ. ಆವಾಗ ಏನಂದರೆ ಮತ್ತು ಹೇಗೆ ಎನರ್ಜೆಟಿಕ್ ಆಗಿ ಇರಲಿಕ್ಕೆ ಈ ಪ್ರವಾಸೋದ್ಯಮದಿಂದ ಪ್ರಾರಂಭ ಇದಾಗ್ತದೆ. ಈಗ ಪ್ರವಾಸೋದ್ಯಮ ಅಂತ ಹೇಳಿದರೆ ಕಾನ್ಸೆಪ್ಟ್ ತುಂಬ ಚೇಂಜ್ ಆಗಿದೆ. ಹಿಂದೆ ನೀವು 30-40 ವರ್ಷದ ಹಿಂದೆ ನೋಡುವಾಗ ವಯಸ್ಸಾದವ್ರು ಮಾತ್ರ ಹೋಗೋದು. ವಯಸ್ಸಾದಮೇಲೆ 60 ವರ್ಷ ಆದಮೇಲೆ ಒಂದು 30-40 ದಿನ ಬದ್ರಿ, ಕೇದಾರ್, ಚಾರ್ಧಾಮ್ ಆ ಯಾತ್ರೆ ಕಾನ್ಸೆಪ್ಟ್ ಮಾತ್ರ ಇತ್ತು ನಮ್ಮ ದೇಶದಲ್ಲಿ. ಪ್ರವಾಸೋದ್ಯಮ ಈ ಥರ ಇವಾಗ ವೀಕೆಂಡಿಗೆ ಹೋಗೋದು, 5 ಡೇಸಿಗೆ ಹೋಗೋದು, ರಜೆ ಸಿಕ್ಕ ತಕ್ಷಣ ಈಗ ಇವತ್ತು ನಾಳೆ ನಾಡ್ದು ರಜೆ, ನೀವು ಸಕಲೇಶ್ಪುರ, ಮಡಿಕೇರಿ ಎಲ್ಲ ರೆಸಾರ್ಟ್ ಫುಲ್, ಈ ಥರ ಕಾನ್ಸೆಪ್ಟ್ ಈಗ ಬಂದಿದೆ. ಸೊ ನಮಗೆ ಆ ವಿಚಾರದಿಂದಾಗಿ ನಮ್ಮ ಫ್ಯಾಮಿಲಿ ಜೊತೆಗಿರ್ಬೋದು, ಫ್ರೆಂಡ್ಸ್ ಜೊತೆಗಿರ್ಬೋದು, ಒಂದು 6 ತಿಂಗಳಿಗೆ ಒಂದು 4-5 ದಿನ ಹೋಗುವಂಥ ಹವ್ಯಾಸವನ್ನು ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಮಲೆನಾಡು ತಾಂತ್ರಿಕ ಕಾಲೇಜು ಪ್ರಾಂಶುಪಾಲ ಡಾಕ್ಟರ್ ಎ.ಜೆ. ಕೃಷ್ಣಯ್ಯ ಮಾತನಾಡಿ, ವರ್ಷದೊಳಗೆ ಸಂಘದ ಕಾರ್ಯಚಟುವಟಿಕೆ ಆಗುತ್ತದೆ. ಎಲ್ಲವನ್ನ ನೆನಪಿಸುತ್ತಾ ಈ ಸಂಸ್ಥೆಯ ಅವ್ಯಯಗಳ ಲೆಕ್ಕಾಚಾರವನ್ನ ಅವಲೋಕನ ಮಾಡುವ ಕಾರ್ಯಕ್ರಮ ಇದಾಗಿದೆ. ಈ ಸಂಸ್ಥೆ ಅತ್ಯುತ್ತಮವಾದಂತಹ ಕೆಲಸವನ್ನ ಮಾಡುತ್ತಾ ಬಂದಿದೆ. ಜನಪರ ಕೆಲಸ, ಸಮಾಜದ ಕಳಕಳಿ ಇಟ್ಟುಕೊಂಡು ಅಭಿವೃದ್ಧಿ ಕೆಲಸವನ್ನ ಮಾಡುತ್ತಿದೆ ಎಂದರು. ಶ್ರೀ ಸಮೃದ್ಧಿ ಸೌಹಾರ್ದ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾಗಿರುವ ಪಾರ್ಶ್ವನಾಥ್ ಅವರು ಅಧ್ಯಕ್ಷರಾಗಿ ಉತ್ತಮ ಕೆಲಸವನ್ನ ಮಾಡುತ್ತಿದ್ದಾರೆ ಎಂದು ಹೇಳಿದರು. ವರ್ಷದಲ್ಲಿ ಏನೇನು ಈ ಸಂಸ್ಥೆ ಅಡಿಯಲ್ಲಿ ಕಾರ್ಯಚಟುವಟಿಕೆಗಳಾಗ್ತವೆ, ಸೊ ಅದೆಲ್ಲವನ್ನ ಒಂದು ಮನ್ನಣೆ ಮಾಡ್ತಾ, ಜೊತೆಗೆ ಈ ಒಂದು ಸಂಸ್ಥೆಯ ಒಂದು ಆಯವ್ಯಯಗಳು ಮತ್ತು ಏನೇನು ಕಾರ್ಯಕ್ರಮಗಳಾಗಿರ್ತವೆ ಅದೆಲ್ಲ ಒಂದು ಅವಲೋಕನ ಮಾಡೋಂಥ ಒಂದು ಕಾರ್ಯಕ್ರಮ. ನಿಜವಾಗಲೂ ಈ ಒಂದು ಸಂಸ್ಥೆ ತುಂಬ ಅತ್ಯುತ್ತಮವಾದಂಥ ಕೆಲಸಗಳನ್ನು ಮಾಡ್ತಾ ಇದೆ. ಜನಪರವಾದಂಥ ಕೆಲಸಗಳು ಮತ್ತು ಸಮಾಜದ ಅಭಿವೃದ್ಧಿ ಕೆಲಸಗಳು, ಸಾಮಾಜಿಕ ಒಂದು ಕಳಕಳಿಯನ್ನು ಇಟ್ಕೊಂಡು ಈ ಸಂಸ್ಥೆ ಉತ್ತಮವಾದಂಥ ಕೆಲಸಗಳನ್ನು ಮಾಡ್ತಾ ಇದೆ. ನಿಜವಾಗಲೂ ಪಾರ್ಶ್ವನಾಥ್ ಸರ್ ಅವರು ಇದರ ಅಧ್ಯಕ್ಷರಾಗಿರ್ತಕ್ಕಂಥದ್ದು ತುಂಬ ಒಂದು ಸಮರ್ಪಣೀಯವಾದಂಥ ಒಂದು ಕೆಲಸಗಳನ್ನು ಮಾಡಲಿಕ್ಕೆ, ಜೊತೆಗೆ ಈ ಸಂಸ್ಥೆಯ ಎಲ್ಲ ನಿರ್ದೇಶಕರುಗಳು ಕೂಡ ಕೈ ಜೋಡಿಸಿ ಈ ಸಂಸ್ಥೆಯ ಅಭಿವೃದ್ಧಿಗೆ ಮತ್ತು ಉತ್ತಮವಾದಂಥ ಕೆಲಸಗಳನ್ನ ಮಾಡಲಿಕ್ಕೆ ಎಲ್ಲ ಸಹಕಾರಿ ಆಗ್ತಾ ಇದೆ. ಸೊ ಹಾಗಾಗಿ ಇನ್ನೂ ಹೆಚ್ಚಿನ ಕೆಲಸಗಳನ್ನು ಈ ಸಂಸ್ಥೆ ಮಾಡಲಿ. ಕೊನೆಯಲ್ಲಿ ಅಧ್ಯಕ್ಷರ ನುಡಿಯಲ್ಲಿ ಶ್ರೀ ಸಮೃದ್ಧಿ ಸೌಹಾರ್ದ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾಗಿರುವ ಎಚ್.ಡಿ. ಪಾರ್ಶ್ವನಾಥ್ ಮಾತನಾಡಿ, ಸಂಘದ ಕಾರ್ಯಸೂಚಿಯನ್ನು ಓದುತ್ತಾ 2023-24 ಸಾಲಿನ ವಾರ್ಷಿಕ ವರದಿ ಮಂಡಿಸಿ ಆಡಿಟ್ ಆದ ಲೆಕ್ಕಪತ್ರ ಅಂಗೀಕರಿಸಿದರು. ಈ ಸಂದರ್ಭದಲ್ಲಿ ಶ್ರೀ ಸಮೃದ್ಧಿ ಸೌಹಾರ್ದ ಪತ್ತಿನ ಸಹಕಾರಿ ಸಂಘದ ಉಪಾಧ್ಯಕ್ಷ ಕೆ.ವಿ. ಗುರುಪ್ರಸಾದ್, ನಿರ್ದೇಶಕರಾದ ಎ. ವಿನೋದ್ ಕುಮಾರ್, ಎಚ್.ಎಸ್. ನವೀನ್, ಎಸ್.ಪಿ. ಮಂಜುನಾಥ್ ಜೈನ್, ಹೇಮಾ ಪ್ರಕಾಶ್, ಎಸ್.ಕೆ. ವೇಣುಗೋಪಾಲ್, ಎಚ್.ಆರ್. ಚಿದಾನಂದ್,
ಬಿ ನಾರಾಯಣ್ ಪ್ರಕಾಶ್, ನಳಿನಾ, ಕೆ ಶಿಲ್ಪಾ, ಎಸ್ಕೆ ಅನುಷಾ ಹಾಜರಿದ್ದರು. ಪ್ರಜಾಪ್ರಭುತ್ವದ ದಿನಾಚರಣೆ ಅಂಗವಾಗಿ ಬೀದರ್ನಿಂದ ಚಾಮರಾಜನಗರವರೆಗೆ 2500 ಕಿಲೋಮೀಟರ್ ಮಾನವ ಸರಪಳಿಯ ಜಾಥಾವನ್ನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ನಾವುಗಳು ಬಹಳ ಸಂತಸದಿಂದ ಪಾಲ್ಗೊಂಡಿದ್ದೇವೆ ಎಂದು ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಪಾಲಾಕ್ಷ ತಿಳಿಸಿದರು. ನಂತರ ಮಾತನಾಡಿದ ಅವರು, ಹೊಳೆನರಸೀಪುರ ತಾಲೂಕು ಹಾಗೂ ಅರಕಲಗೂಡು ಸಹಭಾಗಿತ್ವದಲ್ಲಿ ಎಲ್ಲ ಶಿಕ್ಷಕರು, ನೌಕರರು, ನಾಗರಿಕರು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳೊಂದಿಗೆ ಅರಕಲಗೂಡು ರಾಮನಾಥಪುರ ರಸ್ತೆಯ ಟೊಬ್ಯಾಕೊ ಬೋರ್ಡ್ನಿಂದ ದೊಡ್ಡಹಳ್ಳಿಯವರೆಗಿನ ವ್ಯಾಪ್ತಿಯಲ್ಲಿ ಜಾಥಾ ಹಮ್ಮಿಕೊಂಡಿದ್ದು ಮಾನವ ಸರಪಳಿಯನ್ನ ನಿರ್ಮಿಸಿ ಪ್ರಜಾಪ್ರಭುತ್ವದ ಜಾಥಾದ ಅರಿವನ್ನು ಮೂಡಿಸಲು ನಮಗೆ ಸಂತೋಷವಾಗುತ್ತಿದೆ ಎಂದು ಹೇಳಿದರು. ಈ ದಿನ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಅಂಗವಾಗಿ ಬೀದರ್ನಿಂದ ಚಾಮರಾಜನಗರದವರೆಗೆ ಒಂದು ಮಾನವ ಸರಪಳಿಯನ್ನು ನಾವು ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದ ಅಂಗವಾಗಿ ನಾವು ಕೂಡ ತುಂಬ ಸಂತೋಷದಿಂದ ಹೊಳೆನರಸೀಪುರ ತಾಲೂಕಿನ ಎಲ್ಲ ಶಿಕ್ಷಕರು ಮತ್ತು ಎಲ್ಲ ನೌಕರರು ಮತ್ತು ವಿದ್ಯಾರ್ಥಿಗಳೊಂದಿಗೆ ಈ ಒಂದು ಟೊಬ್ಯಾಕೊ ಬೋರ್ಡಿಂದ ದೊಡ್ಡಹಳ್ಳಿಯವರೆಗೆ ನಮಗೆ ವಹಿಸಿದಂಥ ಈ ಒಂದು ಜಾಗದಲ್ಲಿ ಮಾನವ ಸರಪಳಿಯನ್ನು ನಿರ್ಮಿಸುವ ಮೂಲಕ ನಾಗರಿಕರಲ್ಲಿ ಒಂದು ಪ್ರಜಾಪ್ರಭುತ್ವದ ಅರಿವನ್ನು ಮೂಡಿಸೋದಕ್ಕೆ ನಾವೆಲ್ಲರೂ ಕೂಡ ಭಾಗಿಯಾಗಿರೋದಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಅದರಲ್ಲೂ ವಿವಿಧ ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಕೂಡ ತುಂಬ ಸಂತೋಷದಿಂದ ಭಾಗವಹಿಸಿದ್ದೀವಿ ಈ ದಿನ. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ತಾಂತ್ರಾಧಿಕಾರಿ ಗೋಪಾಲ್, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಆರ್.ಬಿ. ಪುಟ್ಟೇಗೌಡ, ಗೌರವ ಕಾರ್ಯದರ್ಶಿ ಕೆ. ಶಿವಕುಮಾರಾಚಾರ್, ಜಗದೀಶ್ ಕಾಂತರಾಜ್, ಸರಸ್ವತಿ, ದಿನೇಶ್ ಕುಮಾರ್, ಹೇಮಕುಮಾರ್ ಹಾಜರಿದ್ದರು. ಶಾಂತಿಲಾ ಆರ್ಟ್ಸ್ ಗ್ರೂಪ್ ಶೋ ಇವರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ 2 ದಿನಗಳ ಕಾಲ ಚಿತ್ರಕಲಾ ಸ್ಪರ್ಧೆ ಹಾಗೂ ಕಲಾಕೃತಿಗಳ ಪ್ರದರ್ಶನವನ್ನು ಅಂತಾರಾಷ್ಟ್ರೀಯ ಚಿತ್ರಕಲಾವಿದ ಕೆ.ಟಿ. ಶಿವಪ್ರಸಾದ್ ಅವರು ಚಿತ್ರವನ್ನು ಸ್ಥಳದಲ್ಲಿ ಬಿಡಿಸಿ ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಚಾಲನೆ ನೀಡಿದರು. ನಂತರ ಉದ್ದೇಶಿಸಿ ಮಾತನಾಡಿದ ಅವರು, ಚಿತ್ರ ಬಿಡಿಸುವುದರಿಂದ ನಿಮ್ಮ ಮನಸ್ಸಿಗೆ ಆನಂದ ನೀಡುತ್ತದೆ. ದೊಡ್ಡವರಾಗಲಿ ಚಿಕ್ಕವರಾಗಲಿ ಚಿತ್ರಕಲೆ ಮೈಗೂಡಿಸಿಕೊಳ್ಳುವುದರಿಂದ ಯಾವುದೇ ಮಾನಸಿಕ ನೋವಿನಿಂದ ದೂರ ಇರುವುದರ ಜೊತೆಗೆ ದೈಹಿಕವಾಗಿ ಧೈರ್ಯ ತುಂಬುತ್ತದೆ ಹಾಗೂ ಚಿತ್ರಕಲೆ ಎಂಬುದು ಭವಿಷ್ಯವನ್ನು ರೂಪಿಸುತ್ತದೆ ಎಂದರು. 2 ದಿವಸಗಳ ಕಾಲ ಈ ಚಿತ್ರಕಲೆ ಯಶಸ್ವಿಯಾಗಲಿ ಎಂದು ಶುಭ ಹಾರೈಸಿದರು. ಆದರೆ ಚಿತ್ರ ಬಿಡಿಸೋದ್ರಿಂದ ನಿಮ್ಮ ಮನಸ್ಸಿಗೆ ಅದೊಂದು ಮುಖ್ಯವಾದಂಥ ದೊಡ್ಡ ನಿಮ್ಮನ್ನ ಮುಂದೆ ತರುವಂಥ ಒಂದು ಹವ್ಯಾಸ. ಅದನ್ನ ಎಲ್ಲರಿಗೂ ಆಕರ್ಷಿಸಲ್ಲ. ದೊಡ್ಡವರಾಗಲಿ ಚಿಕ್ಕವರಾಗಲಿ ನೀವು ನೋಡಿದ್ದನ್ನ ಬಿಡಿಸೋದು ಅದೇನೇ ಆಗಲಿ. ಈಗ ಚಿತ್ರಕಲೆ ಕಲ್ತವರಿದ್ದಾರೆ, ಅವರು ಚೆನ್ನಾಗಿ ಬಿಡಿಸ್ತಾರೆ. ಅಂದ್ರೂ ನೀವು ಮರ ಇದೆ, ಮರನೇ ಚಿತ್ರ ಎಲ್ಲರೂ ದೊಡ್ಡವರಾಗಲಿ ಚಿಕ್ಕವರಾಗಲಿ ಮಾಡಿದರೆ ಅದು ನಿಮಗೆ ತುಂಬ ಒಂದು ಭವಿಷ್ಯವನ್ನು ಕೊಡುತ್ತೆ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮಾಜಿ ಗೌರವ ಅಧ್ಯಕ್ಷ ರವಿನಾಕಲಗೂಡು ಮಾತನಾಡಿ, ಈ ಚಿತ್ರಕಲೆ ಪ್ರದರ್ಶನ ಮತ್ತು ಸ್ಪರ್ಧೆಯು ಸಾಮಾಜಿಕವಾಗಿ ಒಳ್ಳೆಯ ಪ್ರಶಂಸೆಗೆ ಪಾತ್ರವಾಗುತ್ತದೆ. ಮಕ್ಕಳ ಚಿತ್ರಕಲೆ ಸ್ಪರ್ಧೆಯಲ್ಲಿ ಪೋಷಕರು ಕೂಡ ಉತ್ಸಾಹದಿಂದ ಬಂದಿರುವುದನ್ನು ನೋಡಿದರೆ ಈ ಕಾರ್ಯಕ್ರಮವು ಯಶಸ್ವಿಯಾಗುತ್ತದೆ. 2 ದಿನಗಳ ಕಾಲ ನಡೆಯುವ ಈ ಚಿತ್ರಕಲೆ ಸಮಾರಂಭವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಲಾಗಿದೆ ಎಂದು ಹೇಳಿದರು. ಈ ಒಂದು ಚಿತ್ರಕಲಾ ಸ್ಪರ್ಧೆ ಮತ್ತು ಕಲಾಕೃತಿಗಳ ಪ್ರದರ್ಶನ ಸಾರ್ವಜನಿಕವಾಗಿ ಒಳ್ಳೆಯ ಪ್ರಶಂಸೆಗೆ ಪಾತ್ರವಾಗುತ್ತೆ. ನೋಡಿದ್ರೆ ಗೊತ್ತಾಗುತ್ತೆ. ಒಳ್ಳೆ ಎಲ್ಲ ಮಕ್ಕಳುಗಳು ಕೂಡ ಬಹಳ ಒಂದು ಇಂಟ್ರೆಸ್ಟ್ ಇಂದ ಆಸಕ್ತಿಯಿಂದ ಇಲ್ಲಿ ಪಾಲ್ಗೊಂಡಿದ್ದಾರೆ. ಆ ಮಕ್ಕಳ ಜೊತೆಗೆ ಅವರ ಪೋಷಕರು ಕೂಡ ಬಹಳ ಆಸಕ್ತಿಯನ್ನು ತೋರಿಸ್ತಾರೆ. ನೋಡಿದ್ರೆ ಈ ಒಂದು ಕಲಾಕೃತಿ ಪ್ರದರ್ಶನ ಮತ್ತು ಚಿತ್ರಕಲಾ ಪ್ರದರ್ಶನ ಯಶಸ್ವಿ ಆಗುತ್ತೆ ಅಂತ ಹೇಳ್ತಾ 2 ದಿನಗಳ ಕಾಲ ಈ ಸಂದರ್ಭದಲ್ಲಿ ನಾಯಕರಹಳ್ಳಿ ಮಂಜೇಗೌಡ, ನಿರ್ಮಲ ಕಲಾಶಾಲೆಯ ಕರದಕಟ್ಟಿ, ಸಾಹಿತಿಗೋರೂರು ಅನಂತರಾಜು, ಚಿತ್ರಕಲಾವಿದ ಅಮೃತಾಚಾರಿ, ಲೇಖಕಿ ಸಿ ಸುವರ್ಣ, ಚಿತ್ರಕಲಾವಿದ ಶಿವಕುಮಾರ್, ಲತಾ, ಬಸವರಾಜ್, ಯೋಗಾನಂದ ಇತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಹಿನ್ನೆಲೆ ಹಾಸನ ಜಿಲ್ಲೆಯಲ್ಲಿ ಮಾನವ ಸರಪಳಿ ರಚನೆ ಯಶಸ್ವಿ. ಗುತ್ತಿಗೆದಾರನಿಗೆ ಜಾತಿ ನಿಂದನೆ, ಜೀವ ಬೆದರಿಕೆ ಪ್ರಕರಣದ ಹಿನ್ನೆಲೆ ಶಾಸಕ ಮುನಿರತ್ನ ವಿರುದ್ಧ ಹಾಸನದಲ್ಲಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ. ಹಾಸನದಲ್ಲೂ ಎಫ್ಐಆರ್ ದಾಖಲು ಮಾಡುವಂತೆ ಪೊಲೀಸರಲ್ಲಿ ಮನವಿ. ಹಾಸನ ಜಿಲ್ಲೆಗೆ ಸಿಕ್ಕಿರುವ ರಾಷ್ಟ್ರಮಟ್ಟದ ಶಿಕ್ಷಕ ಪ್ರಶಸ್ತಿ ಮುಂದಿನ ದಿನಗಳಲ್ಲಿ 100ರ ಗಡಿ ದಾಟಲಿ, ಸಂಸದ ಶ್ರೇಯಸ್ ಪಟೇಲ್ ಹೇಳಿಕೆ.
ಮತ್ತು ಮದ್ಯಪಾನ ಮಾಡಿ ದುರ್ವರ್ತನೆ ತೋರಿದ್ದ ಆರೋಪದಲ್ಲಿ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಂಡಿರುವ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನಿರ್ಧಾರ ಸ್ವಾಗತಾರ್ಹ. ಶಾಸಕ ಎಚ್.ಕೆ. ಸುರೇಶ್ ಹೇಳಿಕೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.